PSI ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಎಸ್ಪೆಷಲಿ ಈ ವರ್ಷ ಎಕ್ಸಾಮಿನೇಷನ್ ಬರೆಯುವಂಥವರಿಗೆ ಜನರಲ್ ಗೆಸ್ ಏನಂತಂದರೆ ಕೋವಿಡ್-19 ರಿಲೇಟೆಡ್ ಅಥವಾ ಕೊರೋನಾ ರಿಲೇಟೆಡ್ ಟಾಪಿಕ್ಸ್ ಬಹಳ ಫ್ರೇಮಬಲ್, ಬಹಳ ಈಸಿಲಿ ಅವುಗಳನ್ನು ಫ್ರೇಮ್ ಮಾಡ್ತಾರೆ. ಇದು ಒಂದು ಸಿಂಪಲ್ ಗೆಸ್. ಟಾಪಿಕ್ ಬಹಳ ಚರ್ಚಿತವಾಗಿದ್ದಂಥ ಸಂದರ್ಭದೊಳಗೆ ಆ್ಯಂಡ್ ನಿಮಗೂ ಕೂಡ ಸಾಕಷ್ಟು ಡೇಟಾ ಇದ್ದಂಥ ಸಂದರ್ಭದೊಳಗೆ ಒಂದು ಸಿಂಪಲ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ. ಅಂದರೆ ಬಹಳಷ್ಟು ಡೇಟಾ ಕೋವಿಡ್-19 ಒಟ್ಟು ಎಕ್ಸಾಕ್ಟ್ಲಿ ಆ ಕಂಡೀಷನ್ ಏನು, ಮ್ಯೂಟೆಂಟ್ ವೇರಿಯಂಟ್ಸ್ ಬಂದಂಥ ಸಂದರ್ಭದೊಳಗೆ ವಿಶ್ವದಾದ್ಯಂತ ಫಸ್ಟ್ ವೇವ್, ಸೆಕೆಂಡ್ ವೇವ್, ಈಗ ನಾವು ಥರ್ಡ್ ವೇವ್, ಆ ಡಿಸೀಸಿನ ಪ್ರೋಗ್ರೆಸ್ ಹೆಂಗೈತಿ, ಕೋವಿಡ್-19 ಯಾಕಿಷ್ಟು ಘಾತಕ, ಯಾಕಿಷ್ಟು ಲೈಫ್ ಥ್ರೆಟನಿಂಗ್ ಆಯಿತು, ದಿ ವೆರಿ ಕಂಟೆಂಟ್ ದಟ್ ಯು ಗೋಯಿಂಗ್ ಟು ಗೆಟ್ ಇನ್ ಅನ್ ಅಸಿಮ್ಯುಲೇಟೆಡ್ ಫಾರ್ಮ್ ಆರ್ ಇನ್ ಅ ಸ್ಕ್ಯಾಟರ್ಡ್ ಫಾರ್ಮ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಕಡೆ ಆಗ್ತಾ ಇರ್ತದೆ. ಅಂದರೆ ಸೈನ್ಸ್ ಟೆಕ್ನಾಲಜಿ ಪೋರ್ಷನ್ಸಿಗೆ ಸಂಬಂಧಪಟ್ಟಂಗೆ ಈ ವೈರಸ್ ಅಂದ್ರೇನು, ಮ್ಯೂಟೆಂಟ್ ವೈರಸ್ ಅಂದ್ರೇನು, ಡೆಲ್ಟಾ ವೇರಿಯಂಟ್ಸ್ ಲೇಟೆಸ್ಟ್ ಅದಕ್ಕೆ ಸಂಬಂಧಪಟ್ಟಂಗೆ ಹಂಗಂದ್ರೆ ಏನು, ಏನಾಗ್ತದೆ, ಇದು ಕೋವಿಡ್-19 ಡಿಸೀಸ್ ಬಗ್ಗೆ ಆಯಿತು, ರೈಟ್. ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಅನೇಕ ಅಂತಾರಾಷ್ಟ್ರೀಯ ಕೋಆಪ್ರೇಷನ್ಸ್ಗಳ ಮೂಲಕ ಈ ಕ್ರೈಸಿಸನ್ನು ಡೀಲ್ ಮಾಡೋದಕ್ಕೆ ಪ್ರಯತ್ನ ಮಾಡಲಾಗಿದೆ, ರೈಟ್. ಸೊ ಅದರ ಒರಿಜಿನ್ ಏನು, ಹೆಂಗೆ ಸ್ಪ್ರೆಡ್ ಆಯಿತು, ಏರ್ ಟ್ರಾವೆಲನ್ನು ಬ್ಯಾನ್ ಮಾಡಬೇಕು, ಪ್ಯಾಸೆಂಜರ್ ಟ್ರಾವೆಲನ್ನು ಬ್ಯಾನ್ ಮಾಡಬೇಕು, ವಿಶ್ವದಾದ್ಯಂತ ಲಾಕ್ಡೌನ್ಸ್, ಇದೆಲ್ಲ ಕೈಂಡ್ ಆಫ್ ಅ ಕಂಡೀಷನ್ಸ್, ರೈಟ್. ಪಾಲಿಸಿ ಏನಿರಬೇಕು, ಹೌ ಎಕ್ಸಾಕ್ಟ್ಲಿ ಪ್ರೋಟೋಕಾಲ್ಸ್ ಏನಿರಬೇಕು ಕೋವಿಡ್ ರಿಲೇಟೆಡ್ ಕಂಡೀಷನ್ಸಿಗೆ ಮ್ಯಾನೇಜ್ಮೆಂಟ್ ಸಂದರ್ಭದೊಳಗೆ, ಅಂದರೆ ಡಿಸೀಸನ್ನು ಹೆಂಗೆ ಮ್ಯಾನೇಜ್ ಮಾಡೋದು ಅನ್ನುವಂಥ ಸಂದರ್ಭದೊಳಗೆ ಪ್ಯಾಂಡಮಿಕ್ ಅಂತ ಘೋಷಿಸುವಂತಹ ಸಂದರ್ಭ ಬೈ ದ WHO ಅದು ಒಂದು ಕ್ರೈಟೀರಿಯಾ, ರೈಟ್. ಇಟ್ ಈಸ್ ಅಬೌಟ್ ಡೀಲಿಂಗ್ ದಿ ಕೋವಿಡ್ ಕಂಡೀಷನ್ ವರ್ಲ್ಡ್ ವೈಡ್. ಇದು ಇನ್ ಜನರಲ್ ನಿಮಗೆ ಸಿಗುವಂಥ ಡೇಟಾ. ನಾವು ಇಂಡಿಯಾಕ್ಕೆ ಸಂಬಂಧಪಟ್ಟಂಗೆ ನಿಮಗೇನು ಡೇಟಾ ಸಿಗ್ತದೆ, ಡೆತ್ ರೇಟ್ಸ್ ಎಷ್ಟಾಗ್ಯಾವು, ಆಕ್ಸಿಜನ್ ಡೆಫಿಷಿಯನ್ಸಿಯಿಂದಾಗಿ ಡೆತ್ ರೇಟ್ಸ್ ಎಷ್ಟಾಗ್ಯಾವು, ಯಾವ ರೀತಿ ಬೇಸಿಕಲಿ ಯಾವ ಏರಿಯಾಸ್ ಎಲ್ಲಿ ಎಫೆಕ್ಟ್ ಆಗೈತಿ, ಸ್ಟ್ಯಾಟಿಸ್ಟಿಕ್ಸ್, ರೈಟ್. ಇದು ಓವರಾಲ್ ಆಗಿ ಒಂದು ನಿಮಗೆ ಸಿಗುವಂತಹ ಡೇಟಾ, ನ್ಯೂಸ್ ಪೇಪರ್ಸ್ ಇರಬಹುದು, ನ್ಯೂಸ್ ಚಾನಲ್ಸ್ ಇರಬಹುದು, ಅಥವಾ ವೇರಿಯಸ್ ಅದರ್ ಸೋರ್ಸಸ್ಸಿಂದ ನಿಮಗೆ ಸಿಗುವಂತಹ ಡೇಟಾ. ಸೆಕೆಂಡ್ ಆಸ್ಪೆಕ್ಟ್ ನಿಮಗೇನು ಸಿಗ್ತದಂದರೆ ಆ್ಯಸ್ ದಿ ಟೈಮ್ ಹ್ಯಾಸ್ ಪಾಸ್ಡ್, ರೈಟ್, ಸಿನ್ಸ್ ಲಾಸ್ಟ್ ಇಯರ್ ಮಾರ್ಚ್ 2020 ಅಲ್ಲಿಂದ ಟಿಲ್ ನಾವು ಆಲ್ಮೋಸ್ಟ್ ಈ ಎಂಟೈರ್ ಟೈಮ್ ಪೀರಿಯಡ್ದೊಳಗೆ ಬೇರೆ ಬೇರೆ ಹಂತದೊಳಗೆ ಬೇರೆ ಬೇರೆ ರೀತಿ ಒಳಗೆ ಕೋವಿಡ್-19 ಕಂಡೀಷನನ್ನು, ಪ್ಯಾಂಡಮಿಕ್ಕನ್ನು ನಾವು ಡೀಲ್ ಮಾಡಿದ್ದೇವೆ. ಪೊಲಿಟಿಕಲಿ ಕೆಲವೊಂದಿಷ್ಟು ಡಿಸಿಷನ್ಸ್, ಅಂದರೆ ಪೊಲಿಟಿಕಲಿ ಅನ್ನೋಕ್ಕಿಂತ ಗವರ್ಮೆಂಟ್ ಲೆವೆಲ್ದೊಳಗೆ ಒಂದಿಷ್ಟು ಡಿಸಿಷನ್ಸ್, ಫಾರ್ ಎಕ್ಸಾಂಪಲ್ ಲಾಕ್ಡೌನ್ ಡಿಸಿಷನ್ಸ್, ಕರ್ಫ್ಯೂ ಡಿಸಿಷನ್ಸ್, ಅಂದರೆ ಅಡ್ಮಿನಿಸ್ಟ್ರೇಟಿವ್ ಪರ್ಪಸಸ್ಸಿಗೆ ಇದನ್ನು ಮ್ಯಾನೇಜ್ ಮಾಡುವಾಗ ಒಂದಿಷ್ಟು ಡಿಸಿಷನ್ಸ್, ಇದ್ರ ಬಗ್ಗೆನೂ ನಮಗೆ ಮಾಹಿತಿ ಸಿಕ್ಕಿರ್ತದೆ. ವ್ಯಾಕ್ಸಿನೇಷನ್ ಪ್ರೋಗ್ರಾಮಿಗೆ ಸಂಬಂಧಪಟ್ಟಂಗೆ ವಿಶ್ವದಾದ್ಯಂತ ಬಹಳಷ್ಟು ಆ್ಯಕ್ಟಿವಿಸಮ್, ಬಹಳಷ್ಟು ಡೈನಮಿಸಮ್ ಇದೆ. ಅಂದರೆ ವ್ಯಾಕ್ಸಿನ್ ಅವೈಲೇಬಿಲಿಟಿ ಆದಮೇಲೆ ಹಂತ ಹಂತವಾಗಿ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಸ್ಗಳನ್ನು ಭಾರತದಲ್ಲಿಯೂ ಕೂಡ ಮಾಡಲಾಗಿದೆ, ವಿಶ್ವದಾದ್ಯಂತ ಮಾಡಲಾಗಿದೆ. ಒನ್ಸ್ ಅಗೇನ್ ಕೋವಿಡ್ ಪ್ರೋಟೋಕಾಲ್ಸ್ ಹೆಂಗೆ ಏನು, ಆಲ್ ಆಫ್ ದೆಮ್. ಸೊ ಆ್ಯಂಬಿಟ್ ಏನೈತಲ್ಲ, ಕೋವಿಡ್ ಕ್ರೈಸಿಸನ್ನು ಅರ್ಥ ಮಾಡ್ಕೊಳ್ಳುವಾಗ ಬಹಳ ದೊಡ್ಡದಿದೆ. ಅಂದರೆ ಡಿಸೀಸ್ ಇಟ್ ಸೆಲ್ಫ್ ಹೆಂಗೆ ಪ್ರೋಗ್ರೆಸ್ ಆಗ್ತದೆ, ಯಾಕೆ ಡೆತ್ ಆಗ್ತದೆ, ಅದಕ್ಕೆ ಸೈಂಟಿಫಿಕ್ ಕಂಡೀಷನ್ ಎನಟಾಮಿಕಲಿ ಅಥವಾ ಡಿಸೀಸ್ ಪಾಯಿಂಟ್ ಆಫ್ ವ್ಯೂದಿಂದ ಪ್ರೋಗ್ರೆಷನ್ ಹೆಂಗೈತಿ ಅದು ಒಂದು ಕಂಟೆಂಟೇ. ಅದನ್ನು ಹೆಂಗೆ ಮ್ಯಾನೇಜ್ ಮಾಡಕತ್ತೀವಿ ಸರ್ಕಾರದ ಸ್ತರದೊಳಗೆ ಅಥವಾ ಸಮಾಜದ ಸ್ತರದೊಳಗೆ ಅಥವಾ ಅಂತಾರಾಷ್ಟ್ರೀಯ ಸಹಕಾರದೊಳಗೆ ಹೆಂಗೆ ಅದನ್ನು ಡೀಲ್ ಮಾಡಕತ್ತಾರೆ, ಇದು ಒಂದು ಕಡೆ ಸಿಗ್ತದೆ, ಡೇಟಾ ಇನ್ನೊಂದು ಕಡೆ ಸಿಗ್ತದೆ. ಸೊ ಟೈಟಲ್ ಬಹಳ ವೇಗ್ ಆಗಿತ್ತು ಅಂತಂದ್ರೆ, ಕೋವಿಡ್ ಕ್ರೈಸಿಸ್ ಅಂತಂದು ಹಿಂಗೇ ಟೈಟಲ್ ವೇಗ್ ಆಗಿತ್ತು ಅಂತಂದರೆ ಒಂದು 3-4 ಆಯಾಮಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡ್ತಾ ಕ್ರೈಸಿಸ್ ಏನು, ಹೆಂಗೆ ಮ್ಯಾನೇಜ್ ಮಾಡ್ಬೋದು, ಹಿಂಗೆ ವೇಗಾಗಿ ಇತ್ತು ಟೈಟಲ್ ಅಂದರೆ ಹಾಗೇ ಬರಿಬೋದು. ಬಟ್ ಸ್ಪೆಸಿಫಿಕ್ ಇತ್ತಂದ್ರೆ ಎಜುಕೇಷನ್ ಸೆಕ್ಟರ್ ಮೇಲೆ ಏನು ಪರಿಣಾಮ,
ಹೆಲ್ತ್ ಸೆಕ್ಟರ್ ಮೇಲೆ ಏನು ಪರಿಣಾಮ, ಅಥವಾ ಇಕಾನಮಿ ಮೇಲೆ ಏನು ಪರಿಣಾಮ, ಅಥವಾ ಓವರಾಲ್ ಆಗಿ ಭಾರತದ ಸನ್ನದ್ಧತೆ, ಪ್ರಿಪೇರ್ಡ್ನೆಸ್ ಟು ಡೀಲ್ ವಿತ್ ಸಚ್ ಕೈಂಡ್ ಆಫ್ ಡಿಸೀಸಸ್, ಈ ರೀತಿಯಾದಂಥ ಪ್ಯಾಂಡಮಿಕ್ಸ್, ಈ ರೀತಿಯಾದಂಥ ಮಹಾಮಾರಿಗಳನ್ನು ಡೀಲ್ ಮಾಡುವಾಗ ಭಾರತ ಎಷ್ಟರ ಮಟ್ಟಿಗೆ ಸನ್ನದ್ಧವಾಗಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಟೈಟಲ್ ಬಂತು ಅಂತಂದ್ರೆ ಸಜೆಸ್ಟಿವ್ ರೂಪದೊಳಗೂ ಸಹಿತ ನೀವು ಮೆಜರ್ಸ್ಗಳನ್ನು ಹೇಳೋದಾಯಿತು ಅಂತಂದ್ರೆ ಅಲ್ಲಿಯೂ ಕೂಡ ನೀವು ಡೇಟಾ ಬರಿಬೋದು. ಅಂದರೆ ಸ್ಪೆಸಿಫಿಕಲಿ ಒಂದು 5ರಿಂದ 6 ಬೇರೆ ಬೇರೆ ಆಯಾಮಗಳಲ್ಲಿ ಕೋವಿಡ್ ಕ್ರೈಸಿಸ್ ಆ್ಯಂಡ್ ಇಟ್ಸ್ ಮ್ಯಾನೇಜ್ಮೆಂಟ್ ಟೈಟಲ್ ಬರೋ ಚಾನ್ಸಸ್ ಇರ್ತದೆ, ರೈಟ್? ಸೊ ಆನ್ಲೈನ್ ಲರ್ನಿಂಗಿಗೆ ಸಂಬಂಧಪಟ್ಟಂಗೆ ಅಥವಾ ಆನ್ಲೈನ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ಸಿಗೆ ಸಂಬಂಧಪಟ್ಟಂಗೆ, ಎಜುಕೇಷನ್ ಆ್ಯಂಡ್ ರಿಲೇಟೆಡ್ ಪ್ರೋಗ್ರೆಸ್ಸಿಗೆ ಸಂಬಂಧಪಟ್ಟಂಗೆ, ಶಿಕ್ಷಣ ವ್ಯವಸ್ಥೆ ಮೇಲೇ ಏನು ನೇರವಾದಂಥ ಪರಿಣಾಮ ಆಗೈತಿ ಅದನ್ನು ಡಿಸ್ಕಸ್ ಮಾಡುವಂಥ ಒಂದೇ ಒಂದು ಟೈಟಲ್ ಬಂತು ಅಂತಂದರೆ ಉಳಿದ ಎಲ್ಲ ಸೆಕ್ಷನ್ಸನ್ನು ಬರೆಯಂಗಿಲ್ಲ. ಓನ್ಲಿ ಎಫೆಕ್ಟ್ ಆಫ್ ಕೋವಿಡ್ ಕ್ರೈಸಿಸ್, ಏನು ಅಸ್ಥಿರತೆ ಕ್ರಿಯೇಟ್ ಆಗಿದೆ ಆನ್ ಎಜುಕೇಷನ್ ಸೆಕ್ಟರ್, ಅದನ್ನು ಮಾತ್ರ ನಾವು ಡಿಸ್ಕಸ್ ಮಾಡ್ತೇವೆ. ಅಕಸ್ಮಾತಾಗಿ ಹೆಲ್ತ್ ಸೆಕ್ಟರ್, ಎಸ್ಪೆಷಲಿ ಸಾರ್ವಜನಿಕ ವಲಯ, ಸಾರ್ವಜನಿಕ ಆರೋಗ್ಯ ಕ್ಷೇತ್ರದ ಮೇಲೆ ಏನು ಪರಿಣಾಮ ಇದೆ, ಹೆಂಗಿದನ್ನು ಈ ಬಿಕ್ಕಟ್ಟನ್ನು ಮ್ಯಾನೇಜ್ ಮಾಡಬೇಕು ಅನ್ನುವಂಥ ಪ್ರಶ್ನೆ ಬಂತು ಅಂದರೆ ಆ ಸೆಕ್ಷನ್ ಮಾತ್ರ ನಾವು ಡಿಸ್ಕಸ್ ಮಾಡ್ತೇವೆ. ಆದರೆ ಇವತ್ತಿನ ಸೆಷನ್ನೊಳಗೆ ನಾನೇನು ಮಾಡ್ತೀನಿ ಅಂದರೆ, ಈಗೇನು ಡಿಸ್ಪ್ಲೇ ಇದೆ ಸ್ಕ್ರೀನ್ ಮೇಲೆ, ಕೋವಿಡ್ ಕ್ರೈಸಿಸ್ ಅಂದ್ರೇನು, ಹಂಗಂದ್ರೇನು, ವಾಟ್ ಪಾರ್ಟ್, ಯಾಕದು ಇಂಪಾರ್ಟೆಂಟ್, ವೈ ಪಾರ್ಟ್, ಹೌ, ಹೆಂಗೆ ಕ್ರೈಸಿಸ್ ಆಗ್ತದೆ ಪ್ಲಸ್ ಹೆಂಗೆ ಮ್ಯಾನೇಜ್ ಮಾಡಬೇಕು, ಇಫ್ ನಾಟ್ ಡನ್ ಅದನ್ನು ಮಾಡಲಿಲ್ಲ ಅಂತಂದ್ರೆ ಏನಾಗ್ತದೆ, ಈ ಆಸ್ಪೆಕ್ಟ್ಸ್ಗಳನ್ನು ಡಿಸ್ಕಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ದಿಸ್ ಈಸ್ ವಾಟ್ ಈಸ್ ದಿ ಇಂಟೆನ್ಷನ್ ಆಫ್ ದ ಕ್ಲಾಸ್ ಆಲ್ಸೋ. ಸೊ ಕಂಟೆಂಟ್ ನೋಡ್ರಿ, ಅಂದರೆ ವಾಟ್ ಪಾರ್ಟ್, ವೈ ಪಾರ್ಟ್, ಹೌ ಆ್ಯಂಡ್ ಇಫ್ ನಾಟ್ ಡನ್ ಪಾರ್ಟ್ನೊಳಗೆ ಈಗ ಇಲ್ಲಿ ಡಿಸ್ಪ್ಲೇ ಆಗಿರುವಂಥ ಕಂಟೆಂಟನ್ನು ಅಂದರೆ ಪಾಯಿಂಟ್ಸ್ಗಳನ್ನೇ ನೀವು ಇಲಾಬ್ರೇಟ್ ಮಾಡಿದ್ರಿ ಅಂದರೆ ನಿಮಗೆ ಟೋಟಲ್ ಎಸೆ ಒಳಗಿನ ಕಂಟೆಂಟ್ ಅಥವಾ ಸಬ್ಜೆಕ್ಟ್ ಸಿಗ್ತದೆ. ಕೋವಿಡ್ ಕ್ರೈಸಿಸ್ ಅಂದ್ರೇನು, ಹೆಂಗೆ ಮ್ಯಾನೇಜ್ ಮಾಡಬೇಕು, ಮಾಡಲಿಲ್ಲ ಅಂದ್ರೆ ಏನಾಗ್ತದೆ ಅದು ಸಿಗ್ತದೆ. ಆದರೆ ಕೊರೋನಾ ವೈರಸ್ಸನ್ನು ನೀವು ಇಂಟ್ರಡ್ಯೂಸ್ ಮಾಡಬೇಕು ಎಸೆನೊಳಗಂತಂದರೆ ಕೆಲವೊಂದಿಷ್ಟು ಪಾಯಿಂಟ್ಸ್, ಫಾರ್ ಎಕ್ಸಾಂಪಲ್ ವರ್ಲ್ಡ್ ವೈಡ್ ಇದು ಇರುವಂಥ ಪಾಯಿಂಟ್, ಇಂಡಿಯಾದೊಳಗೂ ಸ್ಪೆಸಿಫಿಕಲಿ ಯಾವ ಇಂಟೆನ್ಸಿಟಿ ಒಳಗಿದಾಗ ಇದರ ತೀವ್ರತೆ ಏನು, ಯಾವ ಇಂಟೆನ್ಸಿಟಿ ಒಳಗಿದು ಸ್ಪ್ರೆಡ್ ಆಗೈತಿ, ಯಾವ್ಯಾವ ಸ್ಟೇಜಸ್ನೊಳಗೆ ಸ್ಪ್ರೆಡ್ ಆಗೈತಿ, ಡೈರೆಕ್ಟ್ಲಿ ಇದರ ಎಫೆಕ್ಟ್ ಸೋಷಿಯಲ್, ಇಕನಾಮಿಕ್ ಆ್ಯಂಡ್ ಕಲ್ಚರಲ್ ಎಫೆಕ್ಟ್ ಆಲ್ಸೋ. ಸಾಂಸ್ಕೃತಿಕ ವಲಯದಲ್ಲೂ ಕೂಡ, ಅಂದರೆ ಸಾಮಾಜಿಕ ಜೀವನವನ್ನೇ ಡಿಸ್ರಪ್ಟ್ ಮಾಡಿರುವಂಥ ಕಾರಣಕ್ಕೆ ಸಾಂಸ್ಕೃತಿಕ ವಲಯದ ಮೇಲೂ ಕೂಡ ಇದರದೇ ಆದಂಥ ಒಂದು ಪರಿಣಾಮ ಐತಿ. ಆ್ಯಂಡ್ ಅಲ್ಲಿಂದ ಮುಂದೆ ಡಿಸ್ಕಷನನ್ನು ಕಂಟಿನ್ಯೂ ಮಾಡೋದಾಯಿತು ಅಂದರೆ ಇಂಟ್ರಡಕ್ಷನ್ದೊಳಗೆ ಭಾರತದಲ್ಲಿ ಎಸ್ಪೆಷಲಿ ಈಗ ಸದ್ಯಕ್ಕಿರುವಂತಹ ಸ್ವಾಸ್ಥ್ಯ ವಲಯ, ಆಲ್ರೆಡಿ ಎಕ್ಸಿಸ್ಟಿಂಗ್ ಹೆಲ್ತ್ ಸೆಕ್ಟರ್ ಯಾವ ರೀತಿಯಾದಂಥ ಪ್ರೆಷರ್, ಯಾವ ರೀತಿಯಾದಂಥ ಒತ್ತಡದಿಂದ ಈಗ ಆಲ್ರೆಡಿ ಬಿಕ್ಕಟ್ಟಿನಲ್ಲಿದೆ, ಅಲ್ಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಬೇಸಿಕ್ ಮೂಲ ಸೌಕರ್ಯಗಳ ಕೊರತೆ ಆಲ್ರೆಡಿ ಇದ್ದಂಥ ಸಂದರ್ಭದೊಳಗೆ ಕೋವಿಡ್ನಂತಹ ಕಂಡೀಷನ್ ಬಂದಾಗ ಅದ್ರ ಮೇಲೆ ಇನ್ನಷ್ಟು ಏನು ಎಫೆಕ್ಟ್ ಆಗ್ತದೆ, ಯಾವ ಪ್ರಮಾಣದಲ್ಲಿ, ಯಾವ ತೀವ್ರತೆಯಲ್ಲಿ ಎಂಟೈರ್ಲಿ ಒಂದು ಕ್ಲಿಷ್ಟಕರವಾದಂಥ ವಾತಾವರಣ ಕ್ರಿಯೇಟ್ ಆಗ್ತದೆ, ಕೋವಿಡ್ ಕ್ರೈಸಿಸ್ ಅಂದ್ರೇನು, ಬಿಕ್ಕಟ್ಟು ಅಂದ್ರೇನು, ಇದನ್ನು ಚಿತ್ರಿಸೋದಕ್ಕೆ ಪ್ರಯತ್ನ ಮಾಡ್ತೇವೆ. ಮೇನ್ ಕಂಟೆಂಟ್ದೊಳಗೆ ಅದನ್ನು ಡಿಟೇಲ್ಡಾಗಿ ಎಕ್ಸ್ಪ್ಲೇನೇಷನ್ ಮಾಡ್ತಾ, ಅಂದರೆ ಸಾರ್ವಜನಿಕ ಕ್ಷೇತ್ರದೊಳಗೆ, ಸಾರ್ವಜನಿಕ ವಲಯಕ್ಕೆ ಸಂಬಂಧಪಟ್ಟಂಗೆ ಹೆಂಗೆ ಹೆಲ್ತ್ ಸಿಸ್ಟಮ್ ಆಲ್ರೆಡಿ ಐತಿ, ಭಾರತದ ಜನಸಂಖ್ಯೆಗೆ ಸಂಬಂಧಪಟ್ಟಂಗೆ ಎಷ್ಟರ ಮಟ್ಟಿಗೆ ಮೂಲ ಸೌಕರ್ಯಗಳ ಲಭ್ಯತೆ ಇರಬಹುದು, ಆರೋಗ್ಯ ಕ್ಷೇತ್ರದಲ್ಲಿನ ಸದ್ಯದ ಕ್ಷಮತೆ, ಅದರ ಸಾಮರ್ಥ್ಯ ಏನನ್ನು ಅಬ್ಸಾರ್ಬ್ ಮಾಡ್ಕೋಬೋದು, ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗಿದೆ, ಯಾವ ರೀತಿ ಹಂಚಿಕೆಗಳಾಗಿದೆ ಈ ಆರೋಗ್ಯ ಕ್ಷೇತ್ರದ ಸೌಲಭ್ಯಗಳಿಗೆ ಸಂಬಂಧಪಟ್ಟಂಗೆ, ಇದನ್ನೆಲ್ಲ ಸ್ಲೋಲಿ ಎಕ್ಸ್ಪ್ಲೇನ್ ಮಾಡ್ತಾ ಒಂದು ವ್ಯೂವನ್ನು ಕೊಡ್ತಾ ಈಗ ಅಲ್ಪಕಾಲೀನ ಪರಿಣಾಮ, ದೀರ್ಘಕಾಲೀನ ಪರಿಣಾಮಗಳನ್ನು ಡಿಸ್ಕಸ್ ಮಾಡ್ತಾ ಕೋವಿಡ್ ಕ್ರೈಸಿಸ್ನಿಂದಾಗಿ ಅದು ಹೆಂಗೆ ಅಲ್ಪಕಾಲೀನ ಕಂಡೀಷನ್ ಅಥವಾ ಅಲ್ಪಕಾಲೀನ ಪರಿಣಾಮ, ಕೋವಿಡ್ಡಿನ ಬಿಕ್ಕಟ್ಟಿನಿಂದಾಗಿರುವಂಥ ಪರಿಣಾಮ ಯಾವ ರೀತಿ ಅದು ಸವಾಲಾಗಿ ಮಾರ್ಪಡ್ತಾ ಇದೆ, ಅದಕ್ಕೆ ಪರಿಹಾರ ಏನು, ದೀರ್ಘಕಾಲೀನ ಪರಿಣಾಮ ಕೂಡ ಹೆಂಗೆ ಅದು ಸವಾಲಾಗ್ತಾ ಇದೆ, ಏನೇನಿದ್ದಾವೆ ಆ ಸವಾಲುಗಳಲ್ಲಿ, ದೀರ್ಘಕಾಲೀನ ಪರಿಣಾಮದಲ್ಲಿ ಇರುವಂಥದ್ದು ಹೆಂಗೆ
ಬೇಸಿಕಲಿ ಅದನ್ನು ನಿಗ್ರಹಿಸಬಹುದು, ಹೆಂಗೆ ಅದನ್ನು ಮ್ಯಾನೇಜ್ ಮಾಡ್ಬೋದು, ನಿರ್ವಹಿಸಬಹುದು ಎಲ್ಲವನ್ನೂ ಡಿಸ್ಕಸ್ ಮಾಡ್ತಾ ಮೇನ್ ಕಂಟೆಂಟ್ ಕ್ಲೋಸ್ ಮಾಡಿ ಕೊನೆಗೆ ಕನ್ಕ್ಲೂಷನ್ನೊಳಗೆ ಎಸ್ ಸದ್ಯಕ್ಕೆ ಸಾಕಷ್ಟು ಪ್ರಮಾಣದೊಳಗೆ ಅಪಾಯ, ನಷ್ಟ ಸಾಮಾಜಿಕ ಮಟ್ಟದಲ್ಲೇ ಇರಬಹುದು, ಆರ್ಥಿಕ ಮಟ್ಟದಲ್ಲೇ ಇರಬಹುದು, ಅಥವಾ ಟು ಅ ಗ್ರೇಟ್ ಎಕ್ಸ್ಟೆಂಟ್ ಸಾಂಸ್ಕೃತಿಕ ಮಟ್ಟದಲ್ಲೇ ಇರಬಹುದು ಈ ರೋಗದಿಂದಾಗಿ ಆಗಿದೆ. ಆದರೆ ಅದರ ತ್ವರಿತ ಹಾಗೂ ಸಕ್ಷಮವಾದಂತಹ ನಿರ್ವಹಣೆ, ಎಫಿಷಿಯಂಟ್ ಮ್ಯಾನೇಜ್ಮೆಂಟ್ ಆಫ್ ಕೋವಿಡ್ ಕ್ರೈಸಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಕನ್ಕ್ಲೂಷನ್ದಲ್ಲಿ ಇದನ್ನು ಹೇಳಲೇಬೇಕು. ಹೇಳ್ತಾ ಎಷ್ಟರ ಮಟ್ಟಿಗೆ ಜನರ ಸೆನ್ಸಿಟಿವಿಟಿ, ಜನರ ಜಾಗೃತಿ ಅಥವಾ ಸರ್ಕಾರದ ಅಥವಾ ಖಾಸಗಿ ವಲಯದವರ ಓವರಾಲ್ ಕೋಆಪ್ರೇಷನ್, ಹೊಂದಾಣಿಕೆಯಿಂದಾಗಿ ಹೇಗೆ ಇದನ್ನು ನಿರ್ವಹಣೆ ಮಾಡಬಹುದು ಅದನ್ನು ನಾವು ಮೇನ್ ಕಂಟೆಂಟ್ನಲ್ಲೂ ಎಕ್ಸ್ಪ್ಲೇನ್ ಮಾಡಿರ್ತೇವೆ, ಇಲ್ಲಿ ಪುನರಾವರ್ತಿಸ್ತೇವೆ ಅಷ್ಟೇ, ಮತ್ತೇನಿಲ್ಲ ಇಲ್ಲಿ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ನೆರವಿನೊಂದಿಗೆ ಐದರ್ ಫೈನಾನ್ಷಿಯಲ್ ಆರ್ ನಾನ್ ಫೈನಾನ್ಷಿಯಲ್ ರೈಟ್ ಕೋಆಪ್ರೇಷನ್ ಇನ್ ದಿ ಫಾರ್ಮ್ ಆಫ್ ಮೆಡಿಸಿನ್, ಇನ್ ದಿ ಫಾರ್ಮ್ ಆಫ್ ವ್ಯಾಕ್ಸಿನ್, ಇನ್ ದಿ ಫಾರ್ಮ್ ಆಫ್ ರಿಸರ್ಚ್, ಸೋ ಮೆನಿ ಆಸ್ಪೆಕ್ಟ್ಸ್ ಅವುಗಳನ್ನು ನಾವು ಮೇನ್ ಕಂಟೆಂಟ್ನಲ್ಲಿನೇ ಹೇಳಿರ್ತೇವೆ ಮ್ಯಾನೇಜ್ಮೆಂಟ್ ಹೆಂಗೆ ಅನ್ನೋದನ್ನು. ಬಟ್ ಓವರಾಲ್ ಆಗಿ ಅದರ ರೆಫರೆನ್ಸ್, ಪಾರ್ಷಿಯಲ್ ರೆಫರೆನ್ಸನ್ನು ಕನ್ಕ್ಲೂಷನ್ ರೂಪದೊಳಗೆ ಅದನ್ನೂ ತೆಗೆದುಕೊಂಡು ಈಗ ಸದ್ಯಕ್ಕೆ ಏನೋ ಬಂದಿದೆ ರಾಷ್ಟ್ರಕ್ಕೆ ಸಂಕಷ್ಟ, ಅದು ಬಹಳಷ್ಟರ ಮಟ್ಟಿಗೆ ಎಫೆಕ್ಟ್ ಮಾಡಿದೆ ಸಮಾಜ ಮತ್ತು ವೈಯಕ್ತಿಕ ಮಟ್ಟಗಳನ್ನು. ಆ ಸಂದರ್ಭದೊಳಗೆ ಅದನ್ನು ಸಕ್ಷಮವಾಗಿ ಎದುರಿಸುವಂಥದ್ದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಅನ್ನುವಂಥದ್ದನ್ನೇ ಸೂಚಿಸಬೇಕಾಗ್ತದೆ. ಸಾಧ್ಯ ಆಯಿತು ಒಂದು ಸಕಾರಾತ್ಮಕ ವಾಕ್ಯದೊಡನೆ ಅದನ್ನು ಕ್ಲೋಸ್ ಮಾಡಬೇಕಾಗ್ತದೆ. ದಿಸ್ ಈಸ್ ವಾಟ್ ಈಸ್ ದಿ ಸ್ಟ್ರಕ್ಚರ್ ರೈಟ್ ಆ್ಯಸ್ ಫಾರ್ ಆಸ್ ದಿ ಸ್ಟ್ರಕ್ಚರ್ ಈಸ್ ಕನ್ಸರ್ನ್ಡ್. ನಾವು ಡಿಸ್ಕಷನ್, ನಾನು ಕಂಟೆಂಟ್ ಡಿಸ್ಕಷನ್ ಮಾಡ್ತೇನೆ. ಓಕೆ, ಕ್ರೈಸಿಸ್ ಬೇಸಿಕಲಿ ಏನು? ಕ್ರೈಸಿಸ್ ಅಂದರೆ ಏನು? ಕ್ರೈಸಿಸ್ ಅಂದರೆ ಈವನ್ ಫಾರ್ ದ್ಯಾಟ್ ಮ್ಯಾಟರ್ ಡಿಸಾಸ್ಟರಿಗೆ ಸಂಬಂಧಪಟ್ಟಂಗೆ ಡಿಸಾಸ್ಟರ್ ಆ್ಯಂಡ್ ರಿಲೇಟೆಡ್ ಕ್ರೈಸಿಸ್ ಅಂತಂದು ನೀವು ಓದುವಾಗ, ವಿಪತ್ತು ಅಂತಂದು ನೀವು ಓದುವಾಗ ಏನು ನಾರ್ಮಲ್ ಲೈಫ್ ಇರ್ತದೆ, ಏನು ಒಂದು ವ್ಯವಸ್ಥೆ ಇರ್ತದೆ, ಒಂದು ಸಿಸ್ಟಮ್ ಇರ್ತದೆ. ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸಿಸ್ಟಮ್ ಅಥವಾ ಸಾಮಾಜಿಕ ವ್ಯವಸ್ಥೆ ಅಂತಂದರೆ ಒಂದು ಎಂಟೈರ್ ಸೆಟಪ್ ಆಫ್ ಸೊಸೈಟಿ, ಕಮ್ಯುನಿಟಿ ಬೇಸ್ಡ್, ಅವರದೇ ಆದಂಥ ಬಿಲೀಫ್ ಸಿಸ್ಟಮ್, ಅವರದೇ ಆದಂಥ ಒಂದು ವ್ಯವಸ್ಥೆ ಅಂತಂದರೆ ಏನು ರುಟೀನ್ ನಿರ್ವಹಣೆಗಳಿರ್ತವೆ, ಯಾವ ರೀತಿ ವ್ಯವಹರಿಸ್ತಿರ್ತಾರೆ, ಯಾವ ರೀತಿ ಇಂಟರಾಕ್ಷನ್ ಮಾಡ್ತಾ ಇರ್ತಾರೆ, ಏನು ಮೂಲ ಸೌಕರ್ಯಗಳು ಬೇಕಾಗಿರ್ತವೆ ಫಾರ್ ಎಕ್ಸಿಸ್ಟೆನ್ಸ್. ಸೋಷಿಯಲ್ ಲೆವೆಲ್ದೊಳಗೆ ಮೂಲ ಸೌಕರ್ಯಗಳಂತಂದರೆ ಒನ್ಸ್ ಅಗೇನ್ ಇಲ್ಲಿ ಇಂಟರಾಕ್ಷನ್ ಬಿಟ್ವೀನ್ ದಿ ಪೀಪಲ್, ಅಥವಾ ಫಾರ್ ದ್ಯಾಟ್ ಮ್ಯಾಟರ್ ಎಜುಕೇಷನ್, ಸ್ಕೂಲ್ಸ್, ಕಾಲೇಜಸ್, ಹೈಯರ್ ಎಜುಕೇಷನ್ ಗ್ರೂಪ್ಸ್, ಹೆಲ್ತ್ ಸೆಕ್ಟರ್. ಪಬ್ಲಿಕ್ ಸೆಕ್ಟರ್ ಅಂತಂದರೆ ಗವರ್ಮೆಂಟ್ ವತಿಯಿಂದ ಅಥವಾ ಸರ್ಕಾರದ ವತಿಯಿಂದ ಸಾರ್ವಜನಿಕ ಆರೋಗ್ಯದ ದೃಷ್ಟಿಕೋನದಿಂದ ಏನೇನು ಸೌಕರ್ಯಗಳಿರ್ತವೆ, ಅಥವಾ ಪ್ರೈವೇಟ್ ಸೆಕ್ಟರ್, ಇವೆಲ್ಲ ಸೇರಿ ಒಂದು ಇಂಡಿಕೇಷನನ್ನು ಕೊಡ್ತಾ ಇರ್ತವೆ. ಅಂದರೆ ಸೋಷಿಯಲ್ ಲೈಫ್ ನಾರ್ಮಲ್ ಆಗಿದೆ, ಡಿಸ್ರಪ್ಷನ್ಸ್ ಇಲ್ಲ, ಏನೂ ಯಾವ ರೀತಿಯಾಗಿಯೂ ಕೂಡ ಹೆಜಾರ್ಡಸ್ಲಿ ಎಫೆಕ್ಟ್ ಆಗಿಲ್ಲ ಅಂತಂದರೆ ಇವು ತಮ್ಮ ಪ್ರಕ್ರಿಯೆಗಳಲ್ಲಿ, ಪ್ರೊಸೆಸಸ್ಗಳಲ್ಲಿ ಮುಂದುವರಿತಾ ಇರ್ತವೆ. ಫಾರ್ ಎಕ್ಸಾಂಪಲ್ ಸ್ಕೂಲ್ಸ್ ಕರೆಕ್ಟ್ ಟೈಮಿಗೆ ಸ್ಟಾರ್ಟ್ ಆಗ್ತವೆ, ಆ್ಯಕ್ಸಸ್ ಇರ್ತದೆ, ಹಾಸ್ಪಿಟಲ್ಸ್ ರನ್ ಆಗ್ತಿರ್ತವೆ, ಬಹಳಷ್ಟು ಸ್ಟ್ರೇನ್ ಅಥವಾ ಎಕ್ಸೆಸ್ ಸ್ಟ್ರೇನ್ ಇರಂಗಿಲ್ಲ, ಎಮರ್ಜೆನ್ಸಿ ಸಿಚುವೇಶನ್ಸ್ ಬಹಳಷ್ಟರ ಮಟ್ಟಿಗೆ ಇರೋದಿಲ್ಲ ಹಾಸ್ಪಿಟಲ್ಸ್ನಲ್ಲಿ. ಇದೆಲ್ಲ ಏನು ನಾರ್ಮಲ್ ವೇ ಆಫ್ ಲೈಫ್. ಅಲ್ಲಿಂದ ಏನಾಗ್ತದೆ, ಸಮಾಜದ ಬೆಳವಣಿಗೆ ಬಹಳ ಸಿಂಪಲ್ ಆ್ಯಂಡ್ ಸ್ಟೇಬಲ್ ಪೇಸ್ನಲ್ಲಿ ನಡೀತಾ ಇರ್ತದೆ. ಸೊ ಇನ್ಹೆರೆಂಟ್ ಪ್ರಾಬ್ಲಮ್ಸನ್ನು ಬಿಟ್ಟರೆ, ಪಾವರ್ಟಿ ಆರ್ ರಿಲೇಟೆಡ್ ಎಕ್ಸ್ಟೆಂಡೆಡ್ ಕಂಡೀಷನ್ಸ್, ಇನ್ಹೆರೆಂಟ್ ಪ್ರಾಬ್ಲಮ್ಸ್ ಏನೇನು ಇರ್ತವೆ ಅಥವಾ ಸಿಸ್ಟಮಿಕ್ ಪ್ರಾಬ್ಲಮ್ಸನ್ನು ಬಿಟ್ಟರೆ ಸಡನ್ನಾಗಿ ಯಾವುದೇ ರೀತಿಯಾದಂತಹ ರಶ್ಡ್ ಸಿಚುವೇಶನ್ ಇರೋದಿಲ್ಲ. ದಿಸ್ ಈಸ್ ವಾಟ್ ಈಸ್ ನಾರ್ಮಲ್ ಲೈಫ್. ಹಾಗಿದ್ದಾಗ ಆ ಎಂಟೈರ್ ವ್ಯವಸ್ಥೆ ಒಳಗೆ, ಆ ಎಂಟೈರ್ ಸಿಸ್ಟಮ್ನೊಳಗೆ ಒಂದು ಕೆಪ್ಯಾಸಿಟಿ ಇರ್ತದೆ. ಅರ್ಥ ಏನು? ಏನು ಸಂಪನ್ಮೂಲಗಳಿರ್ತವೆ, ಏನು ರಿಸೋರ್ಸಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಐತಿ, ಅರ್ಬನೈಸೇಷನ್ದೊಳಗೆ ನಾವು ಇದನ್ನು ನೋಡ್ತೇವೆ. ಒಂದು ಲ್ಯಾಂಡ್ ಐತಿ, ಒಂದು ರೀಜನ್ ಐತಿ ಅಂತಂದರೆ ಆ ಲ್ಯಾಂಡ್ನಲ್ಲಿ ಇಂತಿಷ್ಟು ಪಾಪ್ಯುಲೇಷನ್ ಅಲ್ಲಿ ಸಲು ಹೋಗ್ಬೋದು, ಪ್ರೆಷರ್ ಆಗಂಗಿಲ್ಲ. ಆ ಪಾಪ್ಯುಲೇಷನನ್ನು ದಾಟಿ ಹೋಗಲಿಲ್ಲ ಅಂದರೆ ಪ್ರೆಷರ್ ಆಗಂಗಿಲ್ಲ. ಅಥವಾ ಆ ಪಾಪ್ಯುಲೇಷನ್ ದಾಟಿ ಹೋಯಿತು ಅಂತಂದ್ರೆ ಆ ಎಂಟೈರ್ ಸಿಟಿ ಅಥವಾ ಎಂಟೈರ್ ಪೀಸ್ ಆಫ್ ಲ್ಯಾಂಡ್ ಮೇಲೆ ಸ್ಟ್ರೇನ್ ಆಗ್ತದೆ. ಅಂದರೆ ಒಂದು ಎಂಟೈರ್ ಸ್ಟ್ರೆಚ್ ಆಫ್ ಲ್ಯಾಂಡ್, ಸೇ ಫಾರ್ ಎಕ್ಸಾಂಪಲ್ ಸಮ್ 100 ಸ್ಕ್ವೇರ್ ಕಿಲೋಮೀಟರ್ಸ್ ಆಫ್ ಲ್ಯಾಂಡ್ ಐತಿ, ಅಲ್ಲಿ ಸೇ ಫಾರ್ ಎಕ್ಸಾಂಪಲ್ 1
ಸಮಥಿಂಗ್ ಲೈಕ್ 1000+ ಪಾಪ್ಯುಲೇಷನನ್ನು ಅದು ಸಸ್ಟೈನ್ ಮಾಡ್ತೈತಿ, ಆ ಲ್ಯಾಂಡ್ ಸಫಿಷಿಯೆಂಟ್ಲಿ ಸಸ್ಟೈನ್ ಮಾಡ್ತೈತಿ. ಈಗ ಅಲ್ಲಿ ಸಮಥಿಂಗ್ ಲೈಕ್ 10,000 ಪಾಪ್ಯುಲೇಷನ್ ಸರ್ಪ್ಲಸ್ ಆಯಿತು ಅಂತಂದ್ರೆ ಫಾರ್ ಸಮ್ ರೀಸನ್ ಮೈಗ್ರೇಟ್ ಆಗಿನೋ ಅಥವಾ ಬೇರೆ ಯಾವುದೋ ಕಾರಣಕ್ಕೆ ಅಲ್ಲಿ 10,000 ಜನ ಬಂದುಬಿಟ್ರು ಅಂದರೆ 1,000ದ ಬದಲಿ ಲ್ಯಾಂಡ್ ಮೇಲೆ ಪ್ರೆಷರ್ ಬಿದ್ದಂಗೆ. ಸೇಮ್ ಥಿಂಗ್ ಫಾರ್ ವಾಟರ್ ರಿಸೋರ್ಸ್, ಫುಡ್ ರಿಸೋರ್ಸ್, ಫೆಸಿಲಿಟೀಸ್ ವಗೇರ ವಗೇರ. ಸೊ ಸಡನ್ ರಶ್ ಆಗಿಬಿಡ್ತು ಅಂತಂದ್ರೆ ನಾರ್ಮಲ್ ಲೈಫ್ ಡಿಸ್ರಪ್ಟ್ ಆದಂಗೆ. ಸೊ ಸಾಮಾಜಿಕ ವ್ಯವಸ್ಥೆ ಇರ್ಬೋದು, ಆರ್ಥಿಕ ವ್ಯವಸ್ಥೆಗೂ ಕೂಡ ಅದೇ ನಾರ್ಮಲ್ಸಿ ಇರ್ತದೆ. ಒಂದು ಸಿಸ್ಟಮ್ ಇರ್ತದೆ, ಅಲ್ಲಿ ಇಂಡಸ್ಟ್ರಿಯಲ್ ಸೆಕ್ಷನ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಷನ್, ಸರ್ವಿಸ್ ಸೆಕ್ಟರ್ ಆರ್ ಪ್ರೊಸೆಸಸ್, ಎಂಪ್ಲಾಯ್ಮೆಂಟ್, ಅನ್ಎಂಪ್ಲಾಯ್ಮೆಂಟ್, ಇನ್ಕಮ್ ಸ್ಟೇಟಸ್, ಅರ್ನಿಂಗ್, ಪರ್ ಕ್ಯಾಪಿಟಲ್ ಇನ್ಕಮ್, ಇವೇನು ಬೇಸಿಕ್ ಡೈನಮಿಕ್ಸ್ ಇರ್ತಾವೆ, ಪ್ರೈಸಸ್ ಆ್ಯಂಡ್ ಆಲ್ ಆಫ್ ದೆಮ್, ಇವು ರನ್ ಆಗ್ತಾ ಇರ್ತಾವೆ, ಒಂದಕ್ಕೊಂದು ಇಂಟಿಗ್ರೇಟೆಡ್ ಇರ್ತಾವೆ. ಸೊ ಓವರಾಲ್ ಆಗಿ ಒಂದು ನಾರ್ಮಲ್ ಸೋಷಿಯಲ್ ಆ್ಯಂಡ್ ಇಕನಾಮಿಕ್ ಲೈಫ್ ಅಥವಾ ವ್ಯವಸ್ಥೆ, ಸಿಸ್ಟಮ್ ಇದ್ದಂಥ ಸಂದರ್ಭದೊಳಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಡಿಸ್ರಪ್ಷನ್ಸ್ ಇರಂಗಿಲ್ಲ ಅಂತಂದಾಗ, ಪಾಲಿಸಿ ಐತಿ, ಸರ್ಕಾರಗಳಿದ್ದಾವೆ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತಂದಾಗ ಅದರ ಪರಿಣಾಮ ಏನಾಗ್ತದೆ ಅಂದರೆ ಈ ಎಲ್ಲ ಪ್ರೋಸೆಸಸ್ಸದ್ದು ಡೆವಲಪ್ಮೆಂಟ್ ಆಗ್ತದೆ ಅಥವಾ ಅಭಿವೃದ್ಧಿ ಆಗ್ತದೆ. ಅದನ್ನು ನಾವು ಅಳೆದಂಥ ಸಂದರ್ಭದೊಳಗೆ ಇಕನಾಮಿಕ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ, ಸೋಷಿಯಲ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಆದರೆ ವಿಶ್ವದಾದ್ಯಂತ ನಾವು ಕ್ವಾಂಟಿಫೈ ಮಾಡಿ ಅರ್ಥ ಮಾಡ್ಕೊಳ್ಳೋದಂತಂದರೆ ಹ್ಯೂಮನ್ ಡೆವಲಪ್ಮೆಂಟ್. ಎಜುಕೇಷನ್ ಯಾವ ಮಟ್ಟದೊಳಗೆ ಸಿಗ್ತದೆ, ಲೈಫ್ ಚಾನ್ಸಸ್, ಫ್ರಮ್ ಬರ್ತ್ ಲೈಫ್ ಚಾನ್ಸಸ್, ಲೈಫ್ ಎಕ್ಸ್ಪೆಕ್ಟೆನ್ಸಿ ಯಾವ ಮಟ್ಟಿಗಿದೆ, ಏನು ಕ್ರೈಟೀರಿಯಾಸ್ ಇದಾವಲ್ಲ HDIಗೆ ಸಂಬಂಧಪಟ್ಟಂಗೆ, ಅವುಗಳನ್ನು ಮಾನದಂಡವಾಗಿಟ್ಕೊಂಡು ನಾವು ಡೆವಲಪ್ಮೆಂಟನ್ನು ಅಳಿತೇವೆ. ಅರ್ಥ ಏನು, ಸೋಷಿಯಲ್ ಪ್ರೊಸೆಸಸ್, ಇಕನಾಮಿಕ್ ಪ್ರೊಸೆಸಸ್ ಸ್ಟ್ರಾಂಗ್ ಆಗಿ ನಡ್ಕೊಂಡು ಹೋದಂಥ ಸಂದರ್ಭದೊಳಗೆ ಒಂದು ಸಮಾಜದಲ್ಲಿ, ಒಂದು ರಾಷ್ಟ್ರದಲ್ಲಿ HDI ಇಂಡಿಕೇಟರ್ಸ್ ಅದರಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರ್ತವೆ, ಅದರೊಳಗೆ ರಿಫ್ಲೆಕ್ಟ್ ಆಗ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್, ರ್ಯಾಂಕ್ಸ್ಗಳನ್ನು ಕೊಟ್ಟಾಗ ಯಾವ ರೀತಿ ಪರ್ಫಾರ್ಮ್ ಮಾಡಕತ್ತಾರೆ HDI ವೈಸ್, ಯಾವ ಟೈಪ್ ಆಫ್ ಕಂಟ್ರಿ ಅನ್ನೋದನ್ನು ಅಳೆಯೋದಕ್ಕೆ, ಕ್ವಾಂಟಿಫೈ ಮಾಡೋದಕ್ಕೆ ಆ ಸೂಚ್ಯಾಂಕಗಳು ಹೆಲ್ಪ್ ಮಾಡ್ತವೆ. ಇದು ನಾರ್ಮಲ್ ಸರ್ಕಮ್ಸ್ಟೆನ್ಸಸ್ದೊಳಗೆ. ಈ ಫ್ರೇಮ್ ಯಾಕೆ ಹಾಕಿದೆ ಅಂದರೆ ಈ ಡೈಮೆನ್ಷನ್ನಲ್ಲಿ ಯಾಕೆ ಡಿಸ್ಕಷನ್ ಮಾಡಿದೆ ಅಂದರೆ, ನಾರ್ಮಲ್ ಸರ್ಕಮ್ಸ್ಟೆನ್ಸಸ್ದೊಳಗೆ ಸಮಸ್ಯೆ ಏನು, ಅಭಿವೃದ್ಧಿ ಆಗಿಲ್ಲ ಅನ್ನೋಕ್ಕೆ ಅಥವಾ ಏನು ತೊಂದರೆ ಅಂತಂದು ಹುಡುಕಿದಾಗ ಇನ್ವೆಸ್ಟ್ಮೆಂಟ್ಸ್ ಇಲ್ಲ, ಅಥವಾ ಪ್ರೈವೇಟ್ ಪ್ಲೇಯರ್ಸ್ ಇಲ್ಲ, ಅಥವಾ ದುಡ್ಡಿಲ್ಲ, ಅಥವಾ ಪಾಲಿಸಿ ಇಲ್ಲ, ಅಥವಾ ರ್ಯಾಂಪೆಂಟ್ ಪಾವರ್ಟಿ ಐತಿ, ಹೀಗಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ, ಹೀಗೆಲ್ಲ ನಾರ್ಮಲ್ ಡಿಸ್ಕಷನ್ಸ್ಗಳನ್ನು ನಾವು ಮಾಡ್ಬೋದು. ಬಟ್ ಕೋವಿಡ್ ಕ್ರೈಸಿಸನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಆ ನಾರ್ಮಲ್ ಬ್ಲೂ ಪ್ರಿಂಟ್ ಮೇಲೆ ಏನು ಎಫೆಕ್ಟ್ ಆಗೈತಿ ಅಂದರೆ, ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರ್ ಯಾವ ಮಟ್ಟದೊಳಗಿತ್ತು, ಆಲ್ರೆಡಿ ನಮ್ಮ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಯಾವ ಮಟ್ಟದೊಳಗಿತ್ತು, ಆಲ್ರೆಡಿ ನಮ್ಮ ಇಕನಾಮಿಕ್ ಸಿಸ್ಟಮ್ ಯಾವ ಮಟ್ಟದೊಳಗಿತ್ತು, ಈಗ ಕೋವಿಡ್ ರಿಲೇಟೆಡ್ ಕ್ರೈಸಿಸ್ ಬಂದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗೈತಿ, ಇದನ್ನೂ ಕೂಡ ಲಿಂಕ್ ನಾವು ಬೆಳೆಸ್ಕೋಬೇಕು. ಟೈಟಲ್ನಲ್ಲಿ ಅವಶ್ಯಕತೆ ಇತ್ತು ಅಂತಂದ್ರೆ ಮಾತ್ರ ಅದನ್ನು ಕಾಣಿಸ್ಬೇಕು, ಇಲ್ಲಾಂದರೆ ಇದು ಬ್ಯಾಕ್ಗ್ರೌಂಡ್ನಾಗ ನಮಗೆ ಗೊತ್ತಿರಬೇಕು. ಸಿಂಪ್ಲೆಸ್ಟ್ ಎಕ್ಸಾಂಪಲ್ ಇಲ್ಲಿ ಇದು ಯಾಕೆ ಹೇಳಿದೆ ಅಂದರೆ, ನಾರ್ಮಲ್ ಕೇಸಸ್ ಅಂದರೆ ಪ್ರೀ ಕೋವಿಡ್ ಕೇಸಸ್ನಲ್ಲೇ ನೋಡ್ರಿ, ಸಾರ್ವಜನಿಕ ಆಸ್ಪತ್ರೆಗಳೇನಿರ್ತವೆ, ಜಿಲ್ಲಾ ಆಸ್ಪತ್ರೆಗಳೇನಿರ್ತವೆ, ಅಲ್ಲಿಯೂ ಕೂಡ ಮೂಲಸೌಕರ್ಯಗಳ ಸಮಸ್ಯೆ ಇತ್ತು, ಅಲ್ಲಿಯೂ ಕೂಡ ಸೋ ಕಾಲ್ಡ್ ಎಫಿಷಿಯನ್ಸಿಯ ಸಮಸ್ಯೆಗಳಿದ್ವು, ಆಲ್ರೆಡಿ ಸಮಸ್ಯೆಗಳಿದ್ವು. ಪಬ್ಲಿಕ್ ಹೆಲ್ತ್ ಸೆಕ್ಟರ್ ಎಲ್ಲರಿಗೂ ಈಸಿಲಿ ಆಕ್ಸೆಸಬಲ್ ಆಗುವಂಥದ್ದು ಅಥವಾ ಅವೈಲೇಬಲ್ ಆಗುವಂಥದ್ದು ಇರಲಿಲ್ಲ. ಈವನ್ ಪ್ರೈವೇಟ್ ಸೆಕ್ಟರ್ ಕೂಡ, ಪ್ರೈವೇಟ್ ಹೆಲ್ತ್ ಸೆಕ್ಟರ್ ಹಾಸ್ಪಿಟಲ್ಸ್ ಅಷ್ಟು ಈಸಿಲಿ ಆಕ್ಸೆಸಬಲ್ ಇದ್ದಿದ್ದಿಲ್ಲ. ಹಾಗಿದ್ದಾಗ ಆಲ್ರೆಡಿ ಡಿಫ್ರೆನ್ಸಸ್, ಆಲ್ರೆಡಿ ತಾರತಮ್ಯಗಳು, ಆಲ್ರೆಡಿ ಡಿಸ್ಕ್ರಿಮಿನೇಷನ್ಸ್, ಆಲ್ರೆಡಿ ಅನ್ಈಕ್ವಲ್ ಕಂಡೀಷನ್ಸ್ ಇದ್ದಾಗ ಕೋವಿಡ್ನಂಥ ಕಂಡೀಷನ್ ಕೂಡ ಅಲ್ಲಿ ಬಂದುಬಿಟ್ರೆ ಅದ್ರ ಮೇಲೆ ಎಡಿಷ್ನಲ್ ಸ್ಟ್ರೇನ್ ಆಗ್ತದೆ. ಇದು ನಮ್ಮ ಬ್ಯಾಕ್ಗ್ರೌಂಡ್ನಾಗ ಇರಬೇಕು, ನಮ್ಮ ಥಿಂಕಿಂಗ್ನೊಳಗೆ ಇರಬೇಕು. ಸೇಮ್ ಎಫೆಕ್ಟ್ ಅಬೌಟ್ ಎಜುಕೇಷನ್, ಸೇಮ್ ಎಫೆಕ್ಟ್ ಅಬೌಟ್ ಇಕನಾಮಿಕ್ ಸಿಸ್ಟಮ್. ಅಂದರೆ ಸ್ಕೂಲ್ಸ್ಗಳ ರನ್ನಿಂಗ್ ಇರ್ಬೋದು, ಅಥವಾ ಓವರಾಲ್ ಶಿಕ್ಷಣ ಕ್ಷೇತ್ರದಲ್ಲಿ ಏನು ಔಟ್ಕಮ್ ಇತ್ತು ಅದು ಆಲ್ರೆಡಿ ಕುಂಠಿತವಾದಂಥ ಸಂದರ್ಭದೊಳಗೆ ಈಗೇನು ಡಿಸ್ರಪ್ಷನ್ಸ್ ಆದವು, ನಾರ್ಮಲ್ ಆಗಿ ಸ್ಕೂಲ್ ಎಜುಕೇಷನ್ನೇ ಆಗಲಿಲ್ಲ ಅನ್ನುವಂಥ ಸಂದರ್ಭದೊಳಗೆ ಆ ಡಿಸ್ಕಂಟಿನ್ಯೂಟಿ ತನ್ನದೇ ಆದಂಥ ಪರಿಣಾಮ ಕೊಟ್ಟೈತಿ, ರೈಟ್? ಸೊ ಸಂದರ್ಭ ಇತ್ತು ಅಂತಂದ್ರೆ ಈ ಬ್ಯಾಕ್ಗ್ರೌಂಡ್ನೊಳಗೆ ಅದನ್ನು ಲಿಂಕ್ ಕೊಡೋದು ಚಲೋ. ದಟ್ ಹೆಲ್ಪ್ಸ್ ಯು ರೈಟ್ ಅ ಕಾಂಪ್ರಹೆನ್ಸಿವ್ ಎಸೆ ಇಫ್ ಪಾಸಿಬಲ್. ಅಂದರೆ ಏನೋ ಎಲ್ಲ ನಾರ್ಮಲ್ ಇತ್ತು, ಸಡನ್ನಾಗಿ ಏನೋ ಆಗಿಬಿಟ್ಟೈತಿ, ಅದು ನಿಜ, ಅದು ಹೌದು. ಆದರೆ ಕೆಪ್ಯಾಸಿಟಿ ಅನ್ನುವಂಥದ್ದು ಇರ್ತದೆ, ಹೋಲ್ಡಿಂಗ್ ಕೆಪ್ಯಾಸಿಟಿ ಅನ್ನುವಂಥದ್ದೊಂದು ಇರ್ತದೆ ಪ್ರತಿಯೊಂದು ಸೆಕ್ಟರ್ಸ್ನಲ್ಲಿ. ಎಜುಕೇಷನ್ ಸೆಕ್ಟರ್, ಹೆಲ್ತ್ ಸೆಕ್ಟರ್,
ಇಕನಾಮಿ ಸೆಕ್ಟರ್ ಅಥವಾ ಸೋಷಲ್ ಸೆಕ್ಟರ್ ಎಟ್ ಲಾರ್ಜ್, ಅಗ್ರಿಕಲ್ಚರ್ ಸೆಕ್ಟರ್, ಎಲ್ಲ ಸೆಕ್ಟರ್ಸ್ನಲ್ಲೂ ಕೂಡ ಒಂದು ಕೆಪಾಸಿಟಿ, ಅಬ್ಸಾರ್ಬ್ಷನ್ ಕೆಪಾಸಿಟಿ ಅನ್ನುವಂಥದ್ದು ಇರ್ತದೆ. ಆ ರಿಸೋರ್ಸ್ ಎಷ್ಟು ಜನರನ್ನು ಸಸ್ಟೈನ್ ಮಾಡ್ಬೋದು, ಆ ಸಿಸ್ಟಮ್ ಎಷ್ಟು ಜನರನ್ನು ಸಸ್ಟೈನ್ ಮಾಡ್ಬೋದು, ಯಾವ ಸಿಚುವೇಶನ್ಸನ್ನು ಡೀಲ್ ಮಾಡಬಹುದು ಅನ್ನೋದು ಪ್ರಯರ್ಲಿ ಕೋಡೆಡ್ ಇರ್ತದೆ. ಹಂಗಿದ್ದಾಗ ಆ ರಿಸೋರ್ಸಸ್ಗಳ ಮೇಲೆ ಸ್ಟ್ರೇನ್ ಬಂದಾಗ ಅದು ಕ್ರೈಸಿಸ್ ಆಗ್ತದೆ. ದ್ಯಾಟ್ ಈಸ್ ವಾಟ್ ಈಸ್ ಕ್ರೈಸಿಸ್. ಕ್ರೈಸಿಸ್ ಬಿಕ್ಕಟ್ಟು ಅಂದರೆ ಏನು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಕೋವಿಡ್ ರಿಲೇಟೆಡ್ ಮಾತ್ರ ಈಗ ಡೇಟಾ ಡಿಸ್ಕಸ್ ಮಾಡೋಣ. ಕೋವಿಡ್ ಕ್ರೈಸಿಸ್ ಮತ್ತು ಮ್ಯಾನೇಜ್ಮೆಂಟ್ ಅಂದರೆ ಏನು? ಈಗ ಇದರ ಒರಿಜಿನನ್ನು ಬಹಳಷ್ಟರ ಮಟ್ಟಿಗೆ ಅದನ್ನು ಸೆಂಟೆನ್ಸ್ ರೂಪದೊಳಗೆ ಅದನ್ನು ಪೇಪರ್ನಲ್ಲಿ ಕಾಣಿಸುವಂಥದ್ದು ಒಂದು ಮಾತು. ಅಂದರೆ ಯಾವ ಪ್ರಾಂತ್ಯದಿಂದ ಇದು ಬೇಸಿಕಲಿ ಯಾವ ಟೈಮ್ದೊಳಗೆ ಇದರ ಸ್ಥಾನಿಕತೆ, ಇನ್ಸಿಡೆನ್ಸ್ ಯಾವಾಗಿತ್ತು, ಎಲ್ಲಿಂದ ಸ್ಟಾರ್ಟ್ ಆಯಿತು, ದಿಸ್ ಈಸ್ ಒನ್ ಪಾರ್ಟ್. ಸೆಕೆಂಡ್ ಪಾರ್ಟ್, ಇಂಡಿಯಾ ಎಫೆಕ್ಟ್ ಯಾವಾಗಿಂದ ಆಗಕ್ಕೆ ಸ್ಟಾರ್ಟ್ ಆಯಿತು, ಹೆಂಗಾಯಿತು, ಇದು ಇನ್ನೊಂದು ಪಾರ್ಟ್. ಈಗ ಕೊಟ್ಟಿರುವಂಥ 600 ವರ್ಡ್ಸಿನ ಲಿಮಿಟ್ನಲ್ಲಿ ನೀವು ಡೀಟೇಲ್ಡಾಗಿ ಯಾವಾಗ ಸ್ಟಾರ್ಟ್ ಆಯಿತು, ಎಲ್ಲಿ ಸ್ಟಾರ್ಟ್ ಆಯಿತು, ಹೆಂಗೆ ಅದು ಪ್ರಸರಣಗೊಂಡಿತು ಅನ್ನೋದಕ್ಕೇ ಒಂದು 2 ಪ್ಯಾರಾಗ್ರಾಫ್ ಹಾಕಿದ್ರಿ ಅಂದರೆ ಒಳ್ಳೆ ಕಂಟೆಂಟ್ ಬರೆಯೋದಕ್ಕೆ ಅವಕಾಶನೇ ಸಿಗಂಗಿಲ್ಲ. ಸೊ ಅದನ್ನು ಪಾಸಿಂಗ್ ರೆಫರೆನ್ಸ್ದೊಳಗೆ ಐದರ್ ಇಂಟ್ರಡಕ್ಷನ್ನಲ್ಲಿನೋ ಅಥವಾ ಮಿಡ್ ಪಾರ್ಟ್ ಆಫ್ ಇಂಟ್ರಡಕ್ಷನ್ನಲ್ಲಿನೋ ಹೇಳೋದು ಒಳ್ಳೆಯದು. ಅಂದರೆ ಭಾರತ ಇರಬಹುದು, ವಿಶ್ವವಿರಬಹುದು, ವಿಶ್ವದಾದ್ಯಂತ ಇರಬಹುದು, ಏನು ಕೊರೋನಾ ಅನ್ನುವಂತಹ ಅಥವಾ ಕೋವಿಡ್ ಅನ್ನುವಂತಹ ಡಿಸೀಸ್ ಏನೈತಲ್ಲ, ಅಲ್ಲಿ ಅದರ ಇರುವಿಕೆ ಅಥವಾ ಅದರಿಂದಾಗಿ ಏನು ಜನರ ಸಾಮಾನ್ಯ ಜೀವನ ಬಹಳಷ್ಟರ ಮಟ್ಟಿಗೆ ಅಥವಾ ನಕಾರಾತ್ಮಕವಾಗಿ ಏನು ಅದರ ಮೇಲೆ ಪ್ರಭಾವ ಆಗೈತಿ, ಏನು ನೆಗೆಟಿವ್ ಇಂಪ್ಯಾಕ್ಟ್ ಆನ್ ನಾರ್ಮಲ್ ಲೈಫ್ ಆಫ್ ಪೀಪಲ್ ಏನಾಗೈತಿ, ಅದು ಗ್ಲೋಬಲ್ ಕ್ರೈಸಿಸ್ ಅಂತಂದ್ರೇನು, ಡಿಸ್ರಪ್ಷನ್ ಆಗೈತಿ. ನಾರ್ಮಲ್ ಲೈಫ್ ಡಿಸ್ರಪ್ಟ್ ಆಗೈತಿ. ಸೊ ಜನಸಾಮಾನ್ಯರ ಸಾಮಾನ್ಯ ಜೀವನವನ್ನು ಬಹಳಷ್ಟರ ಮಟ್ಟಿಗೆ ಪ್ರಭಾವಿಸಿದೆ ಕೋವಿಡ್-19 ಕಂಡೀಷನ್ ಅಥವಾ ಪ್ಯಾಂಡಮಿಕ್ ಅಥವಾ ಪಿಡುಗು. ಇದು ಫಸ್ಟ್ ಆಸ್ಪೆಕ್ಟ್. ಸೊ ಹೌ ಎಕ್ಸಾಕ್ಟ್ಲಿ ಇಟ್ ಹ್ಯಾಸ್ ಡನ್ ಅನ್ನೋದನ್ನು ನಂತರ ಡಿಸ್ಕಸ್ ಮಾಡೋಣ ಮೇನ್ ಕಂಟೆಂಟ್ನಲ್ಲಿ. ಆದರೆ ಕೋವಿಡ್ ಕ್ರೈಸಿಸ್ ಅಂತಂದರೆ ಏನು ನಾರ್ಮಲ್ ಪೇಸ್ ಆಫ್ ಲೈಫ್ ಇತ್ತು, ಏನು ಬೇಸಿಕ್ ಪ್ರಕ್ರಿಯೆಗಳಿದ್ವು, ಸಾಮಾಜಿಕ ಪ್ರಕ್ರಿಯೆಗಳಿರ್ಬೋದು, ಆರ್ಥಿಕ ಪ್ರಕ್ರಿಯೆಗಳಿರಬಹುದು ಅಥವಾ ಸಾಂಸ್ಕೃತಿಕ ಪ್ರಕ್ರಿಯೆಗಳಿರ್ಬೋದು, ಅಲ್ಲಿ ಏರುಪೇರುಗಳಾಗಿದ್ದಾವೆ, ಅಲ್ಲಿ ಡಿಸ್ರಪ್ಷನ್ಸ್, ಅಲ್ಲಿ ಚೇಂಜಸ್ಗಳು ಆಗಿದ್ದಾವೆ, ರೈಟ್? ಹೀಗಾಗಿ ಅದು ಕ್ರೈಸಿಸ್. ದಟ್ಸ್ ವೈ ಇಟ್ ಈಸ್ ಕ್ರೈಸಿಸ್. ಥರ್ಡ್ ಆಸ್ಪೆಕ್ಟ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂದರೆ ಸ್ವಾಸ್ಥ್ಯ ವಲಯ ಏನೈತಲ್ಲ, ಹೆಲ್ತ್ ಸೆಕ್ಟರ್ ಏನೈತಲ್ಲ, ಅಂದರೆ ಆಲ್ರೆಡಿ ಇಂಡಿಯನ್ ಪಬ್ಲಿಕ್ ಹೆಲ್ತ್ ಸೆಕ್ಟರ್, ಭಾರತದ ಏನು ಸಾರ್ವಜನಿಕ ಸ್ವಾಸ್ಥ್ಯ ವಲಯ ಐತಿ, ಅಲ್ಲಿ ಆಲ್ರೆಡಿ ಇದ್ದಂತಹ ಮೂಲ ಸೌಕರ್ಯಗಳ ಮೇಲೆ ಏನು ಎಡಿಷ್ನಲ್ ಒತ್ತಡ ಕ್ರಿಯೇಟ್ ಆಗೈತಿ ಕೋವಿಡ್ ಕ್ರೈಸಿಸನ್ನು ಹ್ಯಾಂಡಲ್ ಮಾಡುವ ಸಂದರ್ಭದೊಳಗೆ, ಅದರಿಂದಾಗಿ ಬಿಕ್ಕಟ್ಟಾಗೈತಿ, ರೈಟ್? ಸೊ ಡೆಫಿನೆಟ್ಲಿ ಆ ಆಸ್ಪೆಕ್ಟನ್ನು ವೈನಲ್ಲೂ ಹೇಳ್ಬೋದು, ವಾಟ್ ಪಾರ್ಟ್ನಲ್ಲೂ ಹೇಳ್ಬೋದು, ಅಥವಾ ಹೆಂಗೆ ಹೆಲ್ತ್ ಸೆಕ್ಟರ್ ಎಫೆಕ್ಟ್ ಆಗೈತಿ, ಹೆಂಗೆ ಈ ಇಂಪ್ಯಾಕ್ಟ್ ಆಫ್ ಹೆಲ್ತ್ ಇಂಪ್ಯಾಕ್ಟ್ ಆನ್ ಹೆಲ್ತ್ ಸೆಕ್ಟರ್ ಬೈ ಕೋವಿಡ್ ಅದನ್ನು ಇಂಟ್ರಡ್ಯೂಸ್ ಮಾಡೋದು ಒಳ್ಳೆಯದು. ಸೆಕೆಂಡ್ ಆಸ್ಪೆಕ್ಟ್, ಓವರಾಲ್ ವಾಟ್ ಡಿಸ್ಕಷನ್ನೊಳಗೆ ಎಷ್ಟರ ಮಟ್ಟಿಗೆ ಇದರ ಸ್ಥಾನಿಕತೆ ಇದೆ ಭಾರತದಲ್ಲಿ, ಅಂದರೆ ಪರ್ಸಂಟೇಜ್ ಪಾಪ್ಯುಲೇಷನ್ ಅಕಸ್ಮಾತಾಗಿ ನಿಮ್ಮ ಹತ್ರ ಇತ್ತು ಅಂದರೆ ಎಷ್ಟು ಜನ ಎಫೆಕ್ಟೆಡ್ ಇದ್ದಾರೆ, ಹಾಗೆ ಹೀಗೆ ಸ್ಟ್ಯಾಟಿಸ್ಟಿಕ್ಸ್ ಡೇಟಾ ಇಂಪಾರ್ಟೆಂಟ್ ಅಲ್ಲ, ಬಟ್ ಅದರ ತೀವ್ರತೆ, ಅದರ ಸ್ಥಾನಿಕತೆ, ಸಾವು ನೋವು ಇದೆಲ್ಲವನ್ನು ನೀವು ಚಿತ್ರಿಸೋದಕ್ಕಾಗ್ತದೆ ಅಂತಂದರೆ ಆ ಬಿಕ್ಕಟ್ಟಿನ ಸ್ಟೇಜಸ್ಸನ್ನು ಅಥವಾ ಅದು ಹೆಂಗೆ ನಿರ್ಮಾಣ ಆಯಿತು ಅನ್ನೋದನ್ನು ನೀವಲ್ಲಿ ಹೇಳ್ಬೋದು. ದಟ್ ಈಸ್ ಹೌ ಇಟ್ ಬೇಸಿಕಲಿ ಹೆಲ್ಪ್ಸ್ ಯುವರ್ ಇಂಟ್ರಡಕ್ಷನ್. ಸೊ ಓವರಾಲ್ ಆಗಿ ಇಟ್ಸ್ ಅ ಗ್ಲೋಬಲ್ ಕ್ರೈಸಿಸ್. It's definitely had its effect on India, especially India's health sector. ಅದರ ಎಂಟೈರ್ ಇಂಟೆನ್ಸಿಟಿ, ಅದರ ವ್ಯಾಪ್ತಿ, ಅದರ ಸೋ ಕಾಲ್ಡ್ ಇನ್ಸಿಡೆನ್ಸ್ ಆಲ್ ಓವರ್ ಇಂಡಿಯಾ ಅಕ್ರಾಸ್ ಬಾರ್ಡರ್ಸ್ ಆಗಿರುವಂಥದ್ದು. ಎಸ್, ಇಟ್ ಹ್ಯಾಸ್ ಡಿಸ್ರಪ್ಟೆಡ್ ನಾರ್ಮಲ್ ಸೋಷಿಯಲ್ ಆ್ಯಂಡ್ ಇಕನಾಮಿಕ್ ಲೈಫ್ ಆಫ್ ಪೀಪಲ್. ಎಸ್, ಇಟ್ ಹ್ಯಾಸ್ ಟು ಬಿ ಮ್ಯಾನೇಜ್ಡ್. ಹೌದು, ಅದರ ನಿರ್ವಹಣೆ ಅವಶ್ಯವಾಗಿದೆ.
ಇದನ್ನು ಬೇಸಿಕಲಿ ಇಂಟ್ರಡಕ್ಷನ್ನಲ್ಲಿ ಅಥವಾ ವಾಟ್ ಪಾರ್ಟ್ನಲ್ಲಿ ಯಾಕೆ ಇದರ ನಿರ್ವಹಣೆ ಬೇಕು ಅನ್ನೋದನ್ನು ಹೇಳಬೇಕಾಗ್ತದೆ. ವೈ ಪಾರ್ಟ್. ನಾವು ಇಷ್ಟೊತ್ತು ನಾವೇನು ಡಿಸ್ಕಸ್ ಮಾಡಿದ್ವಿ, ಯಾವಾಗ ಸೋಷಿಯಲ್ ಅಂದರೆ ನಾರ್ಮಲ್ ಸರ್ಕಮ್ಸ್ಟೆನ್ಸಸ್, ಕೋವಿಡ್ ಇಲ್ಲದೆ ಇರುವಂಥ ಸಂದರ್ಭ, ಯಾವಾಗ ನಾರ್ಮಲ್ ಸೋಷಿಯಲ್ ಆ್ಯಂಡ್ ಇಕನಾಮಿಕ್ ಪ್ರೊಸೆಸಸ್ಗಳು ಇರ್ತವೆ, ಅವುಗಳು ಏನನ್ನು ಜನ್ರೇಟ್ ಮಾಡ್ತಾ ಇರ್ತವೆ, ಒಂದು ಇಂಟರಾಕ್ಷನ್, ಒಂದು ಸ್ಪಂದನೆಯನ್ನು ಜನರೇಟ್ ಮಾಡ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್, ಎಜುಕೇಷನ್ ಸೆಕ್ಟರ್ನಲ್ಲಿ ಏನು ಪಾಲಿಸೀಸ್ ಯೂಸ್ ಮಾಡ್ಕೊಂಡಿರ್ತಾರೆ ಅದ್ರ ವತಿಯಿಂದ ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಹೈಯರ್ ಎಜುಕೇಷನ್ ಆರ್ ವಾಟ್ ಎವರ್ ಈಸ್ ರಿಕ್ವೈರ್ಡ್, ಎಲಿಮೆಂಟ್ರಿ ಎಜುಕೇಷನ್ನಿಂದ ಹೈಯರ್ ಎಜುಕೇಷನ್ವರೆಗೂ ಏನು ಬೇಕಲ್ಲ ಆ ಸೆಕ್ಷನ್ನಿಂದ ಜನ ಎಜುಕೇಟೆಡ್ ಅಥವಾ ಗ್ರ್ಯಾಜುಯೇಟೆಡ್ ಅಥವಾ ಸ್ಕಿಲ್ಡ್ ಜನ ಹೊರಗೆ ಬರ್ತಾರೆ, ಸಿಸ್ಟಮ್ನಲ್ಲಿ ಬರ್ತಾರೆ. ಸೊ ಎಜುಕೇಷನ್ ಸೆಕ್ಟರ್ ಈಸ್ ಸೋಷಿಯಲ್ ಸೆಕ್ಟರ್. ಅವ್ರ ಹೆಲ್ತ್ ವಗೇರ ಎಲ್ಲ ಮ್ಯಾನೇಜ್ ಆಗ್ತಾ ಇರುವಂಥ ಸಂದರ್ಭದೊಳಗೆ ಸಾಕಷ್ಟು ಲೆವೆಲ್ಸ್ನೊಳಗೆ ಹೆಲ್ತ್ ಇಂಟರ್ವೆನ್ಷನ್ಸ್ ಸಿಗ್ತಾ ಇರ್ತವೆ. ಎಮಲ್ಗಮೇಟ್ ಆಗ್ತದೆ. ಅವರ ಇಂಡಕ್ಷನ್ ಅಥವಾ ಇನ್ಕಾರ್ಪೊರೇಷನ್ ಒಂದು ಇಕನಾಮಿಕ್ ಸಿಸ್ಟಮ್, ಒಂದು ವ್ಯವಸ್ಥೆ ಒಳಗೆ ಆಗ್ತದೆ. ಅಂದರೆ ಅವ್ರ ಎಂಪ್ಲಾಯಬಲ್ ಆದಂಥ ಸಂದರ್ಭದೊಳಗೆ ಅವ್ರಿಗೆ ಕೆಲಸ ಸಿಕ್ತು ಅಂತಂದರೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತಾ ಇರ್ತದೆ. ಇದು ಪ್ರೊಸೆಸ್ ಕನೆಕ್ಟೆಡ್ ಇರ್ತದೆ. ಎಂಪ್ಲಾಯ್ಮೆಂಟ್ ಆದಂಥ ಸಂದರ್ಭದೊಳಗೆ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಇನ್ಕಮ್ ಬಂದಂಥ ಸಂದರ್ಭದೊಳಗೆ ಪರ್ಚೇಸಿಂಗ್ ಪವರ್ ಇರ್ತದೆ. ಸೊ ಪರ್ಚೇಸಿಂಗ್ ಪವರ್ ಅಂದರೆ ಮನುಷ್ಯನ ಸೋಷಿಯಲ್ ಲೈಫಿನ ಕ್ವಾಲಿಟಿ ಅಥವಾ ಕ್ವಾಲಿಟಿ ಆಫ್ ಲೈಫ್ ಅಥವಾ ಚಾಯ್ಸಸ್ಗಳನ್ನು ಡಿಸೈಡ್ ಮಾಡೋದಕ್ಕೆ ಹಚ್ತದೆ. ಸೊ ಒನ್ಸ್ ಅಗೇನ್ ಚಾಯ್ಸಸ್ ಆಫ್ ಲೈಫ್ ಡಿಸೈಡ್ ಮಾಡುವಾಗ ಮತ್ತೆ ಎಜುಕೇಷನ್ ಸೆಕ್ಟರ್, ಹೆಲ್ತ್ ಸೆಕ್ಟರ್ ಅಥವಾ ಸ್ಪೆಂಡಿಂಗ್ನಲ್ಲಿ ರಿಟರ್ನ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಇದು ಸೈಕಲ್ ಇರ್ತದೆ. ದಿಸ್ ಇಸ್ ಹೌ ದ ಸೈಕಲ್ ರನ್ಸ್, ರೈಟ್? ಸೊ ಫ್ರಮ್ ಜನರೇಷನ್ಸ್ ಟು ಜನರೇಷನ್ ಹಿಂಗಿದ್ದಂಥ ಸಂದರ್ಭದೊಳಗೆ ಯಾವಾಗ ಕೋವಿಡ್ ರೀತಿ ಒಳಗೆ ಅಥವಾ ಕೋವಿಡ್ ಕೈಂಡ್ ಆಫ್ ಕಂಡೀಷನ್ ಕ್ರಿಯೇಟ್ ಆಯಿತೋ ಆವಾಗ ಫಸ್ಟ್ ಎಫೆಕ್ಟ್ ಆಗಿದ್ದಂಥದ್ದೇ ಹೆಲ್ತ್ ಸೆಕ್ಟರ್, ರೈಟ್? ಸೊ ವೈ ಈಸ್ ಕೋವಿಡ್ ಕ್ರೈಸಿಸ್ ಟು ಬಿ ಮ್ಯಾನೇಜ್ಡ್, ವಾಟ್ ಈಸ್ ಇಟ್ಸ್ ಇಂಪಾರ್ಟೆನ್ಸ್, ವೈ ಅಂತಂದು ಹೇಳುವಾಗ ಡೆಫಿನೆಟ್ಲಿ ಅದರ ಸಿಗ್ನಿಫಿಕೆನ್ಸನ್ನು ನಾವು ಹೇಳಬೇಕಾಗ್ತದೆ. ಸಿಗ್ನಿಫಿಕೆನ್ಸ್ ಏನು? ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಅಂತಂದರೆ ಒಂದು ವ್ಯವಸ್ಥೆ ಐತಿ. ಭಾರತದಲ್ಲಿ ಆಲ್ರೆಡಿ ಇರುವಂಥ ಜನಸಂಖ್ಯೆಯ ಪ್ರಪೋರ್ಷನನ್ನು ನೋಡಿದಾಗ ಒಂದು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಮೂಲ ಸೌಕರ್ಯಗಳು ಇದ್ದಾವೆ. ಅದೇ ಅಂತಂದರೆ ಯಾವುದೇ ಪ್ರಮಾಣದೊಳಗಿರಲಿ ಆಲ್ರೆಡಿ ಇದ್ದಾವೆ. ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ಸ್ ಇದ್ದಾವೆ, ಲ್ಯಾಬ್ರೋಟರೀಸ್ ಇದ್ದಾವೆ. ಅಂದರೆ ಪ್ರೈಮರಿ ಹೆಲ್ತ್ ಸೆಕ್ಟರ್, ಸೆಕೆಂಡ್ರಿ ಹೆಲ್ತ್ ಸೆಕ್ಟರ್ ಆ್ಯಂಡ್ ಟರ್ಷರಿ ಸೆಕ್ಟರ್. ಅಂದರೆ ಪ್ರೈಮರಿ ಹೆಲ್ತ್ ಸೆಕ್ಟರ್ ಅಂತಂದರೆ ಇಮಿಡಿಯೇಟ್ ಹಾಸ್ಪಿಟಲ್ ಅಟೆಂಡಿಂಗ್ ಸ್ಟಾಫ್, ನರ್ಸಸ್, ಡಾಕ್ಟರ್ಸ್ ವಗೇರ ಇದ್ದಾರೆ. ಸೆಕೆಂಡ್ರಿ ಹೆಲ್ತ್ ಸೆಕ್ಟರ್ ಡೆಫಿನೆಟ್ಲಿ ಹೈಯರ್ ರೆಫರಲ್ ಹಾಸ್ಪಿಟಲ್ಸ್ ಇದ್ದಾವೆ. ಸೋ ಕಾಲ್ಡ್ references to better medicines, kind of a additional should be very specific about this ಅಂತಂದರೆ ಪ್ರೈವೇಟ್ ಪ್ಲೇಯರ್ಸ್ ಇದ್ದಾರೆ, ಕೈಂಡ್ ಆಫ್ ಎಡಿಷ್ನಲ್ ಹಾಸ್ಪಿಟಲ್ಸ್ ಆ್ಯಂಡ್ ಡಯಾಗ್ನೋಸ್ಟಿಕ್ಸ್ ಇದ್ದಾವೆ. ಟರ್ಷರಿ ಸೆಕ್ಟರ್ ಅಂದರೆ ಸ್ಪೆಷಲೈಸ್ಡ್ ಕಂಡೀಷನ್ಸ್ಗಳಿದ್ದಾವೆ ಹೆಲ್ತ್ ಸೆಕ್ಟರ್ನೊಳಗೆ, ಡಯಾಗ್ನೋಸ್ಟಿಕ್ಸ್, ಮೆಡಿಸಿನ್ಸ್, ಇಂಟರ್ವೆನ್ಷನ್ಸ್, ಹಾಸ್ಪಿಟಲ್ಸ್, ವಾಟ್ಸ್ ಎವರ್. ಸೊ ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟರ್ಷರಿ ಸೆಕ್ಟರ್ದೊಳಗೆ, ಎಸ್ಪೆಷಲಿ ಪ್ರೈಮರಿ ಸೆಕ್ಟರ್ದೊಳಗೆ, ಪ್ರೈಮರಿ ಹೆಲ್ತ್ ಸರ್ವಿಸಸ್ದೊಳಗೆ ಗವರ್ಮೆಂಟ್ ಹೂಡಿಕೆನೇ ಬಹಳಷ್ಟರ ಮಟ್ಟಿಗಿದೆ. ಫಾರ್ ಎಕ್ಸಾಂಪಲ್ ರೂರಲ್ ಏರಿಯಾಸ್ ಅಥವಾ ಎಲ್ಲಿನೇ ನೀವು ಪ್ರೈಮರಿ ಹೆಲ್ತ್ ಸೆಂಟರ್ PHCsಗಳನ್ನು ನೋಡ್ತೀರಿ, ದೇ ಆರ್ ಆಲ್ಮೋಸ್ಟ್ ಗವರ್ಮೆಂಟ್ ರನ್ ಮೆಷಿನರಿ. ಇದು ಏನು ಸಿಸ್ಟಮ್, ಇದೇನು ಆ ಕ್ಷೇತ್ರದಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ ಆದಂಥ ಒಂದು ವ್ಯವಸ್ಥೆ. ಈಗ ಕೋವಿಡ್ ಬಂದಂಥ ಸಂದರ್ಭದೊಳಗೆ ಅದರ ಪ್ರಿಪೇರ್ಡ್ನೆಸ್, ಅದನ್ನು ಹೆಂಗೆ ಡೀಲ್ ಮಾಡಬೇಕು, ಹೆಂಗೆ ಅದನ್ನು ಬೇಸಿಕಲಿ ಡಿಸೀಸ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನುವಂಥ ಸಂದರ್ಭದೊಳಗೆ ಆ ಟ್ರೈನಿಂಗ್ ಆಗಲಿ ಅಥವಾ ಅದಕ್ಕೆ ಎಕ್ಸ್ಪೋಜರ್ ಆಗಲಿ ಅಥವಾ ಸ್ಕಿಲ್ಸ್ ಆಗಲಿ ಇಲ್ಲದೇ ಇರುವಂಥ ಸಂದರ್ಭದೊಳಗೆ ಆಲ್ರೆಡಿ ಪರ್ಸಂಟೇಜ್ ಆಫ್ ಪಾಪ್ಯುಲೇಷನ್ ಆ್ಯಂಡ್ ಡಾಕ್ಟರ್ಸ್, ಪರ್ಸಂಟೇಜ್ ಆಫ್ ಪಾಪ್ಯುಲೇಷನ್ ಆ್ಯಂಡ್ ನರ್ಸಸ್, ಪರ್ಸಂಟೇಜ್ ಆಫ್ ಪಾಪ್ಯುಲೇಷನ್ ಆ್ಯಂಡ್ ಹಾಸ್ಪಿಟಲ್ಸ್ ಅವೈಲೇಬಲ್ನಲ್ಲಿ ಆಲ್ರೆಡಿ ಕ್ರಂಚ್ ಇತ್ತು, ಆಲ್ರೆಡಿ ಗ್ಯಾಪ್ ಇತ್ತು. ಅದಕ್ಕಿದು ಆ್ಯಡ್ ಮಾಡೈತಿ. ದಿಸ್ ಈಸ್ ವಾಟ್ ಈಸ್ ದಿ ಸಿಗ್ನಿಫಿಕೆನ್ಸ್. ದ್ಯಾಟ್ ಈಸ್ ವೈ ಕೋವಿಡ್ ಹ್ಯಾಸ್ ಟು ಬಿ ಮ್ಯಾನೇಜ್ಡ್ ಇನ್ ಅ ಮಚ್ ಬೆಟರ್ ಮ್ಯಾನರ್. ಅಂದರೆ ಅದರಿಂದಾಗಿನೇ ಚಾಲೆಂಜಸ್ಗಳು ಕ್ರಿಯೇಟ್ ಆಗ್ತಾ ಇರ್ತವೆ. ಲಭ್ಯತೆಗೆ ಸಂಬಂಧಪಟ್ಟಂಗೆ ಇರಬಹುದು,
ಅಥವಾ ಸೌಲಭ್ಯಗಳ ಲಭ್ಯತೆ ಇರ್ಬೋದು, ಹಂಚಿಕೆ ಇರ್ಬೋದು, ಅಲ್ಲಿ ಪ್ರೈಮರಿ ಲೆವೆಲ್ನಿಂದ ಟರ್ಷರಿ ಲೆವೆಲ್ವರೆಗೂ ಪಬ್ಲಿಕ್ ಹೆಲ್ತ್ ಸೆಕ್ಟರ್ನಿಂದ ಹಿಡಿದು ಪ್ರೈವೇಟ್ ಪ್ಲೇಯರ್ಸ್ನವರೆಗೂ ಓವರಾಲ್ ಹೆಲ್ತ್ ಸೆಕ್ಟರ್ನಲ್ಲಿನೇ ಎಫೆಕ್ಟ್ ಮಾಡೋ ಕಾರಣಕ್ಕೆ ಪ್ಯಾಂಡಮಿಕ್ಕನ್ನು ಡೀಲ್ ಮಾಡುವಂಥ ಅವಶ್ಯಕತೆ ಬಹಳ ಇರ್ತದೆ. ವೈ ಅಂತಂದರೆ ಇಟ್ ಈಸ್ ನೀಡೆಡ್, ಇಟ್ ಈಸ್ ಸಿಗ್ನಿಫಿಕೆಂಟ್, ಅದನ್ನು ನಾವಲ್ಲಿ ಹೇಳಬೇಕಾಗ್ತದೆ. ಸೊ ಸಿಂಪ್ಲೆಸ್ಟ್ ಫಾರ್ಮ್ದೊಳಗೆ ಕೋವಿಡ್ ಅಂತಂದ ತಕ್ಷಣ 2 ಮಾತು ನೆನಪಾಗ್ತಾವೆ. ಒಂದು ಭಯ, ಎರಡನೇದು ಅಪಾಯದ ಮಟ್ಟ. ರೈಟ್? ಅಂದರೆ ಲೇಮನ್, ಒಬ್ಬ ಕಾಮನ್ ಮ್ಯಾನಿಗೆ ಇದ್ರ ಬಗ್ಗೆ ತಿಳುವಳಿಕೆ ಇರಲಿ ಇರದೇ ಇರಲಿ, ನಿರ್ದೇಶನಗಳು ಬರಲಿ ಬರದೇ ಇರಲಿ, ಸರ್ಕಾರ ಅಥವಾ ಸರ್ಕಾರೇತರದಿಂದ ವಲಯಗಳಿಂದ ಭಯ ಅನ್ನುವಂಥದ್ದು ಬಹಳ ಸ್ಟ್ರಾಂಗ್ ಆಗಿ ವ್ಯಾಪಿಸಿರುವಂಥದ್ದು. ಎರಡನೇದ್ದು ಬಹಳ ದೊಡ್ಡ ಮಟ್ಟದಲ್ಲಿರುವಂಥದ್ದಂದರೆ ಅಪಾಯದ ಮಟ್ಟ, ಅದರ ಬಗ್ಗೆ ತಿಳುವಳಿಕೆ ಇರದೇ ಇರುವಂಥದ್ದು. ರೈಟ್? ಯಾವ ಲೆವೆಲಿನವರೆಗೂ ಇದು ಲೈಫ್ ಥ್ರೆಟನಿಂಗ್ ಆಗಬಹುದು, ಆದಾಗ ಏನು ಮಾಡಬೇಕು ಅನ್ನುವಂತಹ ಸೆಕ್ಯೂರಿಟಿ ಇಲ್ಲದೆ ಇರುವಂಥದ್ದು, ತಿಳುವಳಿಕೆ ಇಲ್ಲದೆ ಇರುವಂಥದ್ದು. ಹೀಗಾಗಿ ಇದರ ಫಿಯರ್, ಇದರ ಹೆಜಾರ್ಡ್ ಕಂಡೀಷನ್, ಇದರ ಅಪಾಯ, ಇದರ ಬಿಕ್ಕಟ್ಟು, ಇದರ ಸ್ವರೂಪವನ್ನು ನಾವು ಅಂದರೆ ಮ್ಯಾನೇಜ್ ಮಾಡುವ ಅವಶ್ಯಕತೆ ಇದೆ. ವೈ ಅಂತಂದರೆ ಫಾರ್ ದಿಸ್ ರೀಸನ್. ರೈಟ್? ಸೊ ಡೆಫಿನೆಟ್ಲಿ ಅದರ ಡಿಸ್ರಪ್ಷನ್ಸ್ಗಳನ್ನು, ಅಂದರೆ ಏನು ನಾರ್ಮಲ್ ಪೇಸ್ ಆಫ್ ಲೈಫ್ ಐತಿ, ಅದರ ಡಿಸ್ರಪ್ಷನ್ಸ್ಗಳನ್ನು ನಾವು ಮ್ಯಾನೇಜ್ ಮಾಡಲಿಲ್ಲ ಅಂದರೆ ಲಾಂಗ್ ರನ್ದೊಳಗೆ, ದೀರ್ಘಕಾಲದೊಳಗೆ ಬಹಳಷ್ಟು ನಕಾರಾತ್ಮಕ ಪರಿಣಾಮಗಳನ್ನು ನಾವು ಆ್ಯಸ್ ಅ ಕಂಟ್ರಿ, ಆ್ಯಸ್ ಅ ವರ್ಲ್ಡ್, ಆ್ಯಸ್ ಅ ಕಮ್ಯುನಿಟಿ ನಾವು ಫೇಸ್ ಮಾಡಬೇಕಾಗ್ತದೆ. ದ್ಯಾಟ್ ಈಸ್ ವೈ ಕೋವಿಡ್ ಮ್ಯಾನೇಜ್ಮೆಂಟ್ ಈಸ್ ಇಂಪಾರ್ಟೆಂಟ್. ಈಗ ಹೌ ಪಾರ್ಟ್, ಹೆಂಗೆ ನೋಡ್ರಿ, ನಾವೇನು ಡಿಸ್ಕಸ್ ಮಾಡಿದ್ವಿ? ವೈಶ್ವಿಕವಾಗಿ ವಿಶ್ವದಾದ್ಯಂತ ಕೋವಿಡ್ ಪಿಡುಗು ಇದೆ, ಇದರ ವ್ಯಾಪ್ತಿ ವೈಶ್ವಿಕ ಮಟ್ಟದೊಳಗಿದೆ. ಹೆಲ್ತ್ ಸೆಕ್ಟರನ್ನು ಸ್ಟ್ರೇನ್ ಮಾಡೋದಷ್ಟೇ ಅಲ್ಲದೆ ಸೋಷಿಯಲ್ ಸೆಕ್ಟರ್, ಇಕನಾಮಿಕ್ ಸೆಕ್ಟರನ್ನು ಎಫೆಕ್ಟ್ ಮಾಡೈತಿ. ಸೊ ಪರಿಣಾಮಗಳನ್ನು ನಾವು ನೋಡೋದಾಯಿತು ಅಂತಂದರೆ ಅದರ ಪರಿಣಾಮ 2 ಮಟ್ಟದೊಳಗಾಗ್ತದೆ. ಅಂದರೆ ಅಲ್ಪಕಾಲೀನ ಪರಿಣಾಮ ಆಗ್ತದೆ, ದೀರ್ಘಕಾಲೀನ ಪರಿಣಾಮ ಆಗ್ತದೆ. ಶಾರ್ಟ್ ಟರ್ಮ್ ಎಫೆಕ್ಟ್ ಆರ್ ಚಾಲೆಂಜ್ ಆರ್ ಪ್ರಾಬ್ಲಮ್ ಆ್ಯಂಡ್ ಲಾಂಗ್ ಟರ್ಮ್ ಎಫೆಕ್ಟ್ ಆರ್ ಚಾಲೆಂಜ್ ಆರ್ ಪ್ರಾಬ್ಲಮ್. ಸೊ ಶಾರ್ಟ್ ಟರ್ಮ್ ಅಂತಂದ್ರೆ ಏನು? ಅವಾಗಿಂದ ನಾವು ಒಂದೇ ಮಾತು ಹೇಳಿದ್ದೇವೆ, ಆಲ್ರೆಡಿ ಒಂದು ಪಬ್ಲಿಕ್ ಸಿಸ್ಟಮ್ ಐತಿ, ಹೆಲ್ತ್ ಸಿಸ್ಟಮ್ ಐತಿ, ಅದ್ರ ಮೇಲೆ ಒತ್ತಡ ಬೀಳಾಕತ್ತೈತಿ. ಫಾರ್ ಎಕ್ಸಾಂಪಲ್, ಇಂತಿಷ್ಟು ಹಾಸ್ಪಿಟಲ್, ಇಂತಿಷ್ಟು ಡಾಕ್ಟರ್ಸ್, ಇಂತಿಷ್ಟು ನರ್ಸ್ ಅನ್ನುವಂಥ ವ್ಯವಸ್ಥೆ ಒಳಗೆ ಸದ್ಯಕ್ಕೆ ಕಾರ್ಯನಿರ್ವಹಿಸ್ತಾ ಇದೆ ಆರೋಗ್ಯ ಕ್ಷೇತ್ರ. ಈಗ ಕೋವಿಡ್ ಅನ್ನುವಂಥ ಕೇಸ್ ಬಂತು, ಬಹಳ ಟಿಪಿಕಲ್ ಲಂಗ್ಸ್ ಆ್ಯಂಡ್ ಬ್ರೀದಿಂಗ್ ಕಂಡೀಷನ್ಸನ್ನು ಹೊಂದಿರುವಂತಹ, ಬಹಳ ಫೇಟಲ್ ಆಗಿರುವಂತಹ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಈಸಿಲಿ ಸ್ಪ್ರೆಡ್ ಆಗುವಂತಹ ಕಂಟೇಜಿಯಸ್ ಡಿಸೀಸ್, ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗ. ಅಂತಹ ಅಪಾಯ ಇದ್ದಂಥ ಸಂದರ್ಭದೊಳಗೆ ಆಲ್ರೆಡಿ ಏನು ಆರೋಗ್ಯ ಕ್ಷೇತ್ರದಲ್ಲಿ ಏನು ಅವೈಲಬಿಲಿಟಿ ಇರ್ತದೆ, ಬೆಡ್ಸ್ ಇರಬಹುದು, ಮೆಡಿಸಿನ್ಸ್ ಇರಬಹುದು, ಡಾಕ್ಟರ್ಸ್ ಇರ್ಬೋದು, ಅಂದರೆ ಏನು ಸೌಕರ್ಯಗಳ ಸೌಲಭ್ಯತೆ ಇರ್ತದೆ ಅಲ್ಲಿ ಅಲಭ್ಯತೆ ಆಗಿಬಿಡ್ತದೆ. ಅಲಭ್ಯತೆನೇ ಪರಿಣಾಮ. ಇಟ್ ಸೆಲ್ಫ್ ಇಸ್ ದಿ ಎಫೆಕ್ಟ್. ಅರ್ಥ ಏನು? ಆಲ್ರೆಡಿ ಎಕ್ಸಿಸ್ಟಿಂಗ್ ಸಿಸ್ಟಮ್ ಮೇಲೆ ಕೋವಿಡ್ ಕ್ರೈಸಿಸ್ ಏನು ಎಫೆಕ್ಟ್ ಮಾಡೈತಿ ಅಂತಂದರೆ ನಾನ್ ಅವೈಲಬಿಲಿಟಿ ಆರ್ ಇನ್ಎಡಿಕ್ವೆಸಿ. ರೈಟ್? ಸಾಕಾಗದಷ್ಟು ಅಥವಾ ಕೊರತೆ, ಇದು ಬಹಳ ಡಿಸ್ಟಿಂಕ್ಟ್ಲಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾದಾಗ ಬಹಳ ಸ್ಟ್ರೇಟ್ ಫಾರ್ವರ್ಡಾಗಿ ಆಗುವಂಥದ್ದೇನು? ಸಾರ್ವಜನಿಕರಲ್ಲಿ ಭಯ. ಯಾವುದರ ಬಗ್ಗೆ ಭಯ? ಜೀವದ ಬಗ್ಗೆ ಭಯ, ಅಥವಾ ಎಕ್ಸಿಸ್ಟೆನ್ಸ್ ಬಗ್ಗೆ ಭಯ, ಅಥವಾ ವಾಟ್ ನೆಕ್ಸ್ಟ್ ಅನ್ನುವಂತಹ ಕನ್ಫ್ಯೂಷನ್. ದಿಸ್ ಈಸ್ ವಾಟ್ ಈಸ್ ಅಟ್ ದಿ ಲೆವೆಲ್ ಆಫ್ ದಿ ಪೀಪಲ್. ವೆರಿ ವೆರಿ ಸ್ಟ್ರೇಟ್ ಫಾರ್ವರ್ಡ್ಲಿ ದಿಸ್ ಈಸ್ ವಾಟ್ ಹ್ಯಾಪನ್ಸ್. ಸೊ ಆಲ್ರೆಡಿ ಏನೇನು ಅವೈಲಬಿಲಿಟಿ ಇರ್ತದೆ, ಹಾಸ್ಪಿಟಲ್ ಕೇರ್ಸ್, ಡಾಕ್ಟರ್ಸ್, ಲ್ಯಾಬ್ಸ್, ಮೆಡಿಸಿನ್ಸ್, ಅಥವಾ ಏನು ಕೆಪ್ಯಾಸಿಟಿ ಇರ್ತದೆ, ಆ ಕೆಪ್ಯಾಸಿಟಿ ಈ ಕೋವಿಡ್ ಕೈಂಡ್ ಆಫ್ ಡಿಸೀಸಸನ್ನು ಡೀಲ್ ಮಾಡೋದರಲ್ಲಿ ಅಸಮರ್ಥರಾದಾಗ ಅಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತದೆ, ಒಂದು ಗ್ಯಾಪ್ ಕ್ರಿಯೇಟ್ ಆಗ್ತದೆ. ರೈಟ್? ಫಾರ್ ಎಕ್ಸಾಂಪಲ್, ಆಕ್ಸಿಜನ್ ಅವಶ್ಯಕತೆ ಇರ್ತದೆ, ಕೇಸಸ್ ಇನ್ಕ್ರೀಸ್ ಆದಾಗ ಆಕ್ಸಿಜನ್ ಅವೈಲಬಿಲಿಟಿ ಆಗಲಿಲ್ಲ, ಅದನ್ನು ಸಕಾಲಕ್ಕೆ ಅದನ್ನು ಲಿಕ್ವಿಫೈಡ್ ಮೆಡಿಕಲ್ ಆಕ್ಸಿಜನ್ LMOs ಪ್ರೊವೈಡ್ ಮಾಡೋಕ್ಕಾಗಿಲ್ಲ. ಅಂಥ ಸಂದರ್ಭದೊಳಗೆ ಕಾಂಪ್ಲಿಕೇಶನ್ಸ್ ಆದವು.
ಎಮರ್ಜೆನ್ಸಿ ಟೆಸ್ಟಿಂಗ್ ಮೆಜರ್ಸ್ ಇನಿಷಿಯಲಿ ಸ್ಟಾರ್ಟ್ ಆದಂಥ ಸಂದರ್ಭದೊಳಗೆ ಪರಿಣಾಮದ ಕುರಿತಾಗಿ ಮಾತಾಡೋದಾಯಿತು ಅಂತಂದರೆ ಎಮರ್ಜೆನ್ಸಿ ಟೆಸ್ಟಿಂಗ್ ಮೆಜರ್ಸ್ ಇರಲಿಲ್ಲ. ಲ್ಯಾಬ್ರೋಟರೀಸ್ ಇದನ್ನು ಟೆಸ್ಟ್ ಮಾಡೋದಕ್ಕೆ ಲಾಸ್ಟ್ ಮಾರ್ಚ್ ಏಪ್ರಿಲ್ನಲ್ಲಿ ಬಹಳ ಕಡಿಮೆ ಇದ್ದು ಆ್ಯಸ್ ಕಂಪೇರ್ಡ್ ಟು ಟುಡೇ. ಸೊ ಕ್ರಮೇಣವಾಗಿ ಅದನ್ನು ಇನ್ಕ್ರೀಸ್ ಮಾಡಿಕೊಳ್ಳಾಯಿತು. ಇದೆಲ್ಲ ಏನು ಇಮಿಡಿಯೇಟ್ ಎಫೆಕ್ಟ್. ಇಲ್ಲಿ ಸ್ವಾಸ್ಥ್ಯ ವಲಯದ ಮೇಲೆ ಹೆಂಗೆ ಇಮಿಡಿಯೇಟ್ ಎಫೆಕ್ಟ್ ಆಗೈತೋ ಹಾಗೆ ಸೋಷಿಯಲ್ ಲೆವೆಲ್, ಎಕನಾಮಿಕ್ ಲೆವೆಲ್ನಲ್ಲೂ ಆಗಿದೆ. ಸೋ ಕಾಲ್ಡ್ ರೆಗ್ಯುಲರ್ ಪ್ರೊಸೆಸಸ್ ಆಫ್ ಸ್ಕೂಲ್ ಆರ್ ಎಜುಕೇಷನ್ ಸೆಕ್ಷನ್ ಆರ್ ಆಲ್ ಆಫ್ ದೆಮ್ ಅವು ಹ್ಯಾಂಪರ್ ಆಗಿರೋ ಕಾರಣಕ್ಕೆ ಅವುಗಳಿಂದ ಏನು ಔಟ್ಕಮ್ ಎಕ್ಸ್ಪೆಕ್ಟ್ ಮಾಡ್ತೇವೆ, ನಾವು ಕಂಟಿನ್ಯೂಟಿ ಎಕ್ಸ್ಪೆಕ್ಟ್ ಮಾಡ್ತೇವೆ, ಅದು ಎಫೆಕ್ಟ್ ಆಗಿದೆ. ನಾರ್ಮಲ್ ಇಂಟರ್ಯಾಕ್ಷನ್, ಜನರ ಮಧ್ಯೆ ಇರುವಂಥ ನಾರ್ಮಲ್ ಏನು ಸ್ಪಂದನೆ, ಏನು ಪ್ರಕ್ರಿಯೆಗಳಿರ್ತವೆ, ಪ್ರೊಸೆಸಸ್ಗಳಿರ್ತವೆ, ಮಾತನಾಡುವಂಥದ್ದು, ಭೇಟಿಯಾಗುವಂಥದ್ದು, ಫಂಕ್ಷನ್ಸ್ಗಳನ್ನು ಅಟೆಂಡ್ ಆಗುವಂಥದ್ದು, ಮ್ಯಾರೇಜ್ ಆಸ್ ಅ ಇನ್ಸ್ಟಿಟ್ಯೂಷನ್, ರೈಟ್, ಆಲ್ಮೋಸ್ಟ್ ಎಲ್ಲ ಲೆವೆಲ್ಸ್ನೊಳಗೂ ಕೂಡ ಸೋಷಿಯಲ್ ಕಂಡೀಷನ್ಸ್ಗಳು ಎಫೆಕ್ಟ್ ಆಗಿವೆ. ಇಕನಾಮಿಕ್ ಡಿಸ್ರಪ್ಷನ್ಸ್ ಅಂತಂದರೆ ಎಸ್, ವರ್ಕ್ ಪ್ಲೇಸ್ ಕ್ರೈಸಿಸ್ ಅಂತಂದರೆ ಏನು ಎಂಪ್ಲಾಯಬಿಲಿಟಿ ಅಥವಾ ಏನು ಉದ್ಯೋಗಾವಕಾಶಕ್ಕೆ ಸಂಬಂಧಪಟ್ಟಂಗೆ ಏನು ಬಿಕ್ಕಟ್ಟು ಕ್ರಿಯೇಟ್ ಆಗಿದೆ, ಬಹಳ ಸ್ಟ್ರಾಂಗ್ ಆಗಿ ಬಂದಿರುವಂಥ ಪರಿಣಾಮ ಅದು. ಅಲ್ಪಕಾಲೀನ ಪರಿಣಾಮನೇ ಅದು, ಅಂದರೆ ಶಾರ್ಟ್ ಟರ್ಮ್ ಎಫೆಕ್ಟೇ ಅದು. ಅಂದರೆ ಡೈಲಿ ವೇಜ್ ಅರ್ನರ್ಸ್, ಮೈಗ್ರೆಂಟ್ ಲೇಬರರ್ಸ್ ಇವರೆಲ್ಲ ಕೈಂಡ್ ಆಫ್ ಅ ಕ್ರೈಸಿಸ್ನಲ್ಲಿ ಹೋಗ್ಬಿಟ್ರು. ಯಾಕೆ? ನಾರ್ಮಲ್ ವೇ ಆಫ್ ಇಕನಾಮಿಕ್ ಪ್ರೊಸೆಸಸ್, ಕನ್ಸ್ಟ್ರಕ್ಷನ್ ಸೈಟ್ ಇರಬಹುದು ಅಥವಾ ಫ್ಯಾಕ್ಟ್ರಿ ಔಟ್ಲೆಟ್ಸ್ ಇರಬಹುದು ಅಥವಾ ವೇರ್ ಸೊ ಎವರ್ ಏನೇನು ಡಿಸ್ರಪ್ಷನ್ಸ್ಗಳಾದವೋ ಅವೆಲ್ಲ ಶಾರ್ಟ್ ಟರ್ಮ್ದೊಳಗೆ ಇಮಿಡಿಯೇಟ್ ಎಫೆಕ್ಟ್ ಕೊಟ್ಟವು ಇಕನಾಮಿಕ್ ಲೈಫ್ನಲ್ಲಿ. ಸೊ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಕೂಡ ಇದ್ದಾವೆ ಇದರಿಂದ, ಅಂದರೆ ಕೋವಿಡ್ ಕ್ರೈಸಿಸ್ನಿಂದ. ಫಾರ್ ಎಕ್ಸಾಂಪಲ್, ಎಂಟೈರ್ ಇಕನಾಮಿಕ್ ಸಿಸ್ಟಮ್ ಕಂಟಿನ್ಯೂಟಿ ಬೇಸಿಸ್ ಮೇಲೇ ಇರ್ತದೆ, ಪ್ರೊಡಕ್ಷನ್ ಆಗ್ತದೆ, ಸೋ ಕಾಲ್ಡ್ ಮಾರ್ಕೆಟ್ ವ್ಯವಹಾರಗಳಾಗ್ತವೆ, ಬೈಯಿಂಗ್ ಸೆಲ್ಲಿಂಗ್ ಆಗ್ತದೆ, ಅದರಿಂದ ಇನ್ಕಮ್ ಜನರೇಟ್ ಆಗಿರ್ತದೆ, ಟ್ರಾನ್ಸಾಕ್ಷನ್ಸ್ ಸೈಕಲ್ನೊಳಗಿರ್ತವೆ. ಸ್ಯಾಲರೀಸ್ ಕೂಡ ಅಷ್ಟೇ, ಕಂಪಲ್ಸರಿ ಪೇಡ್ ಜಾಬ್ಸ್ ಇದ್ದಂತಂದಾಗ ಅಲ್ಲಿಯೂ ಕೂಡ ಇನ್ಕಮ್ ಜನರೇಟ್ ಆಗೋದಿಲ್ಲ, ಸರ್ಕಾರ ಇರ್ಬೋದು, ಪ್ರೈವೇಟ್ ಕಂಪ್ನೀಸಿಗಿರ್ಬೋದು, ಆವಾಗ ಸ್ಟ್ರೆಸ್ ಆಗ್ತದೆ. ಸೊ ಇಟ್ ಹ್ಯಾಸ್ ಇಟ್ಸ್ ಓನ್ ಎಫೆಕ್ಟ್. ಸೊ ಓವರಾಲ್ ಆಗಿ ಆರ್ಥಿಕ ವ್ಯವಸ್ಥೆನೇ ಕುಂಠಿತವಾಗುವಂಥ ಸಂದರ್ಭ ಬರ್ತದೆ. ಆ್ಯಂಡ್ ಡೆಫಿನೆಟ್ಲಿ ಇಟ್ ಎಫೆಕ್ಟ್ಸ್ ಹ್ಯೂಮನ್ ರಿಸೋರ್ಸಸ್, ಮಾನವ ಸಂಪನ್ಮೂಲಗಳನ್ನು ಬೆಳೆಸುವಂಥ ಸಂದರ್ಭದೊಳಗೆ, ಅವುಗಳ ಅಭಿವೃದ್ಧಿ ಆಗುವಂಥ ಸಂದರ್ಭದೊಳಗೆ ಏರ್ಪೇರಾಗ್ತದೆ. ದಿಸ್ ಈಸ್ ಲಾಂಗ್ ಟರ್ಮ್ ಎಫೆಕ್ಟ್. ನಾವು ಬಹಳ ದೊಡ್ಡ ಮಟ್ಟದೊಳಗೆ ಸವಾಲೇನೈತಿ, ಅಲ್ಲಿಯೂ ಕೂಡ ಇದೇ ಸೆಕ್ಷನನ್ನು ಎರಡು ಕ್ಯಾಟಗರಿ ಒಳಗೆ ನಾವು ನೋಡ್ಬೋದು. ಅಲ್ಪಕಾಲೀನ ಸವಾಲು, ಇಮಿಡಿಯೇಟ್ ಚಾಲೆಂಜ್ ಏನು, ದೀರ್ಘಕಾಲೀನ ಸವಾಲು ಏನು. ಸೊ ಪರಿಣಾಮ ಶಾರ್ಟ್ ಟರ್ಮ್ ಏನು, ಲಾಂಗ್ ಟರ್ಮ್ ಏನು, ಚಾಲೆಂಜ್ ಶಾರ್ಟ್ ಟರ್ಮ್ ಏನು, ಲಾಂಗ್ ಟರ್ಮ್ ಏನು, ಸೊಲ್ಯೂಷನ್ ಕೂಡ ಹಾಗೆ ಶಾರ್ಟ್ ಟರ್ಮ್ ಏನು, ಲಾಂಗ್ ಟರ್ಮ್ ಏನು. ದಿಸ್ ಈಸ್ ವಾಟ್ ಈಸ್ ದಿ ಇಂಪಾರ್ಟೆನ್ಸ್. ಈಗ ನೋಡ್ರಿ, ಶಾರ್ಟ್ ಟರ್ಮ್ ಚಾಲೆಂಜ್ ಅಂತಂದಾಗ ಹೆಲ್ತ್ ಸೆಕ್ಟರ್ದೊಳಗೆ ಏನು ಸೋಂಕನ್ನು ತಡೆಗಟ್ಟಬೇಕಾಗ್ತದೆ, ಏನು ಈ ಎಂಟೈರ್ ವೈರಸ್ಸಿನ ಸ್ಪ್ರೆಡ್ ಆಗೋದನ್ನು ತಡೆಗಟ್ಟಬೇಕಾಗ್ತದೆ, ಅದೇ ದೊಡ್ಡ ಸವಾಲಾಗ್ಬಿಡ್ತದೆ. ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟನ್ನು ಕಡಿಮೆ ಮಾಡುವಂಥ ನಿರ್ದೇಶನಗಳು, ಹೆಂಗೆ ಅದನ್ನು ಪಾಲಿಸಿ ಮ್ಯಾನೇಜ್ ಮಾಡಬೇಕು, ಯಾವ ರೀತಿ ಪ್ರೋಟೋಕಾಲ್ಸ್ಗಳನ್ನು ಹಾಕಬೇಕು, ಎಸ್ಪೆಷಲಿ ಸೋ ಕಾಲ್ಡ್ ಸೋಷಿಯಲ್ ಡಿಸ್ಟೆನ್ಸಿಂಗ್, ಸೋ ಕಾಲ್ಡ್ ಲಾಕ್ಡೌನ್ಸ್, ಸೋ ಕಾಲ್ಡ್ ಕರ್ಫ್ಯೂ, ಸೋ ಕಾಲ್ಡ್ ರಿಸ್ಟ್ರಿಕ್ಷನ್ಸ್ ಆನ್ ಮೂವ್ಮೆಂಟ್ ಆಫ್ ಪೀಪಲ್, ಜನಸಾಮಾನ್ಯರ ಓವರಾಲ್ ಮೊಬಿಲಿಟಿಯನ್ನು ಸ್ಟಾಪ್ ಮಾಡುವಂಥ ಚಾಲೆಂಜ್ ಕೂಡ ಬಹಳ ಸ್ಟ್ರಾಂಗ್ ಆಗ್ತದೆ. ಅದು ಸೊಲ್ಯೂಷನ್ ಕೂಡ ಓಕೆ. ಆದರೆ ಸೋಂಕನ್ನು ತಡೆಗಟ್ಟುವಿಕೆ ಅಥವಾ ಸೋಂಕಿನ ತಡೆಗಟ್ಟುವಿಕೆನೇ ಒಂದು ದೊಡ್ಡ ಸವಾಲಾಗ್ಬಿಡ್ತದೆ. ಎರಡನೇದ್ದು ಕೋವಿಡ್ ಕೇಸಸ್ನೊಳಗೆ, ಅಂದರೆ ನಾವೀಗ ಓನ್ಲಿ ಹೆಲ್ತ್ ಸೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಫಸ್ಟ್ ಸೆಕ್ಷನ್ ಅಲ್ಪಕಾಲೀನ ಸವಾಲಿನೊಳಗೆ ಹೆಲ್ತ್ ಸೆಕ್ಷನಿಗೆ ಸಂಬಂಧಪಟ್ಟಂಗೆ ಮಾತಾಡಕತ್ತೀವಿ. ಸೊ ತಡೆಗಟ್ಟುವಿಕೆ ಒಂದು ಸಮಸ್ಯೆ ಆಯಿತು ಅಂತಂದರೆ ಸ್ಪ್ರೆಡ್ ಆಗೋದನ್ನು ಕಡಿಮೆ ಮಾಡೋದು ಹೆಂಗೆ, ಅದನ್ನು ಸ್ಟಾಪ್ ಹೆಂಗೆ ಮಾಡೋದು ಅನ್ನೋದು ಒಂದು ಸಮಸ್ಯೆ. ಆದರೆ ಚಿಕಿತ್ಸಾ ವಿಧಾನದ ಬಗ್ಗೆ ಗೊತ್ತಿಲ್ಲದೆ ಇರುವಂಥದ್ದು, ತಿಳುವಳಿಕೆ ಕಡಿಮೆ ಇರುವಂಥದ್ದು, ಬಹಳ ಕನ್ವೆನ್ಷನಲ್ ರೂಪದೊಳಗೆ ಚಿಕಿತ್ಸೆಗಳನ್ನು ಕೊಡುವಂಥ ಸಂದರ್ಭ, ಅಂದರೆ ಔಷಧಿಗಳ ಅಲಭ್ಯತೆ ಇರಬಹುದು ಅಥವಾ ಆರೋಗ್ಯ ಕಾರ್ಯಕರ್ತರ ಅಲಭ್ಯತೆ ಇರಬಹುದು,
ಅಥವಾ ಓವರಾಲ್ ICU ಅಥವಾ ವೆಂಟಿಲೇಟರ್ಸ್ಗಳ ಸೌಕರ್ಯಗಳಲ್ಲಿ ಕೊರತೆ ಇರುವಂಥದ್ದು. ಯಾಕಂದರೆ ಈ ರೀತಿಯಾದಂಥ ಇಷ್ಟು ಈ ಲೆವೆಲಿನ ಅಥವಾ ಈ ಇಂಟೆನ್ಸಿಟಿಯ ಪ್ಯಾಂಡಮಿಕ್ಕಿಗೆ ರೆಡಿಯಾಗುವಂಗೆ ಭಾರತ ಆಗಲಿ ವಿಶ್ವದಾದ್ಯಂತ ಯಾವುದೇ ರಾಷ್ಟ್ರ ಆಗಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇಸಿಕ್ ರೀಸನ್ ಏನಂತಂದರೆ ವಿ ಹ್ಯಾವ್ ನೆವರ್ ಹ್ಯಾಡ್ ಸಚ್ ಕೈಂಡ್ ಆಫ್ ಹೆಲ್ತ್ ಎಮರ್ಜೆನ್ಸೀಸ್ ಇನ್ ದಿ ವರ್ಲ್ಡ್ ಎವರ್, ರೈಟ್? ಪ್ಲೇಗ್ ವಗೇರ ಏನು ಸ್ಪ್ಯಾನಿಷ್ ಫ್ಲೂ ಎಲ್ಲ ಬಂದಿದ್ದು ಹಿಂದಕ್ಕೆ, ಆ ಸಂದರ್ಭದೊಳಗೆ ಪ್ರೊಬೆಬ್ಲಿ ಈ ಲೆವೆಲಿನವರೆಗೂ ಎಫೆಕ್ಟ್ ಆದಂಥ ಕಂಡೀಷನ್ಸ್ ಇರಲಿಲ್ಲ ಅಥವಾ ಅದಕ್ಕೆ ಪ್ರತಿಕ್ರಿಯೆ ಕೊಡುವಂಥ ಸಾಮರ್ಥ್ಯನೂ ಇರಲಿಲ್ಲ. ಬಟ್ ಈಗ ನಾವು ಟೆಕ್ನಾಲಜಿಕಲಿ ಫಾರ್ವರ್ಡ್ ಆದಂಥ ಸಂದರ್ಭದೊಳಗೂ ಕೂಡ ಮ್ಯಾಕ್ಸಿಮಮ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇರ್ಬೋದು, ಪ್ರೈವೇಟ್ ಹಾಸ್ಪಿಟಲ್ಸ್ ಇರ್ಬೋದು, ಒಂದು ಅಂದಾಜು ಇರ್ತದೆ ಹೆಲ್ತ್ ಎಮರ್ಜೆನ್ಸೀಸ್ ಅಂದರೆ ಅಷ್ಟರ ತಕ್ಕಂಗೆ ಅವ್ರ ಕೆಪಾಸಿಟಿ ಬಿಲ್ಡ್ ಮಾಡ್ಕೊಂಡಿರ್ತಾರೆ. ಬಟ್ ಇಲ್ಲೇನಾಗ್ತಾ ಇದೆ ಕೋವಿಡ್ ಕೇಸಸ್ನೊಳಗಂತಂದ್ರೆ ಸಡನ್ ರಶ್ ಆಗಾಕತ್ತೈತಿ. ಹೀಗಾಗಿ ಈ ಎಂಟೈರ್ ಪ್ರೋಗ್ರೆಸ್ ಆಫ್ ದ ಡಿಸೀಸನ್ನು ಮ್ಯಾನೇಜ್ ಮಾಡುವಾಗ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು ಪ್ಲಸ್ ಹ್ಯೂಮನ್ ರಿಸೋರ್ಸ್ ಏನು ಬೇಕು, ಎರಡೂ ಕಡೆನೂ ದೊಡ್ಡ ಸವಾಲಾಗಿ ಕ್ರಿಯೇಟ್ ಆಗಿರೋದೇ ಆ ವ್ಯಾಕ್ಯೂಮ್, ಅಲಭ್ಯತೆ, ಇನ್ಎಡಿಕ್ವೆಸಿ. ಎಲ್ಲ ಕರೆಕ್ಟ್ ಅಂದರೆ ಇಲ್ಲಿ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಹ್ಯೂಮನ್ ರಿಸೋರ್ಸ್ ಇಲ್ಲ, ಟ್ರೈನ್ಡ್ ಜನ ಇಲ್ಲ, ಹಿಂಜರಿಕೆ ಇದೆ ಜನರೊಳಗೆ. ಫಾರ್ ಎಕ್ಸಾಂಪಲ್ ಗ್ರಾಸ್ ರೂಟ್ ಲೆವೆಲ್ಸ್ನೊಳಗೆ, ಡಿಸ್ಟ್ರಿಕ್ಟ್ ಲೆವೆಲ್ಸ್ನೊಳಗೆ ಕೋವಿಡ್ ಅಟ್ಯಾಕ್ ಆದಂಥ ಸಂದರ್ಭದೊಳಗೆ ಏನು ಮಾಡಬೇಕು ಅನ್ನುವಂಥದ್ದು ಇನಿಷಿಯಲ್ ಸ್ಟೇಜಸ್ನಲ್ಲಿ ಅದಕ್ಕೆ ಅವೇರ್ನೆಸ್ ಇರಲಿಲ್ಲ. ಇದೆಲ್ಲ ಒಂದು ಕಡೆ. ಇನ್ನೊಂದು ಕಡೆ ಏನಂದರೆ ಇಮಿಡಿಯೇಟ್ ಫಂಡ್ಸ್ ಇರಲಿಲ್ಲ, ರೈಟ್? ಇಮಿಡಿಯೇಟ್ ಫಂಡ್ಸ್ ಇರಲಿಲ್ಲ ಅಂದರೆ ಅಲೋಕೇಶನ್ ಮಾಡೋದಕ್ಕೆ ಎಮರ್ಜೆನ್ಸಿ ಕಂಡೀಷನ್ಸ್ ಪ್ಯಾಕೇಜಸ್ಗಳನ್ನು ಲಾಂಗ್ ರನ್ನೊಳಗೆ ಕೊಟ್ಟರು, ಹಂತವಾಗಿ ಕೊಟ್ಟರು. ಫೈನಾನ್ಷಿಯಲ್ ಬೆನಿಫಿಟ್ಸನ್ನು ನಂತರ ಕೊಟ್ಟರು, ಪ್ಯಾಕೇಜಸ್ಗಳನ್ನು ನಂತರ ಕೊಟ್ಟರು. ಬಟ್ ಅಲ್ಪಕಾಲೀನ ಬಹು ದೊಡ್ಡ ಸಮಸ್ಯೆ ಏನಾಯಿತು? ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸೆಕ್ಟರ್ದೊಳಗೆ ಮೈಗ್ರೆಂಟ್ ಲೇಬರ್ಸ್ ಇರ್ಬೋದು ಅಥವಾ ಅದರ್ ಸೆಕ್ಷನ್ಸ್, ಓವರಾಲ್ ಆಗಿ ಡೈಲಿ ವೇಜ್ ಅರ್ನರ್ಸ್ ಅಥವಾ ಅನ್ಆರ್ಗನೈಸ್ಡ್ ಸೆಕ್ಟರ್, ಏನೇನು ಇನ್ಫಾರ್ಮಲ್ ಸೆಕ್ಟರ್ದೊಳಗೆ ಯಾರ್ಯಾರು ಇದ್ದರು, ಅಸಂಘಟಿತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕೆಲಸಗಾರರು ಇರ್ಬೋದು ಅಥವಾ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶ ಇದ್ದಂಥವ್ರು ಇರ್ಬೋದು, ಅವರಿಗೆ ಆನ್ ಡೈಲಿ ಬೇಸಿಸ್ ಅವರ ರುಟೀನ್ ಲೈಫನ್ನು ನಿರ್ವಹಿಸೋದಕ್ಕೆ ಕಷ್ಟ ಆಗಿಬಿಡ್ತದೆ. ಸೊ ಅದು ಕೂಡ ಇಮಿಡಿಯೇಟ್ ಚಾಲೆಂಜ್ ಆಗಿತ್ತು. ಊಟ ವಸತಿಗೇ ಸಮಸ್ಯೆ ಆದಂಥ ಸಂದರ್ಭದೊಳಗೆ ಎಡಿಷ್ನಲ್ ಆಗಿ ಬಹಳ ದೊಡ್ಡ ಚಾಲೆಂಜ್ ಆಗಿ ಅದು ಮಾರ್ಪಾಡುವಂಥ ಸಂದರ್ಭ ಕ್ರಿಯೇಟ್ ಆಗಿತ್ತು. ಸೊ ಸ್ಟೆಬಿಲಿಟಿ ಬಹಳಷ್ಟರ ಮಟ್ಟಿಗೆ ಡೈಲಿ ವೇಜ್ ಅರ್ನರ್ಸಿನ ಕಂಡೀಷನ್ ಇರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ನಲ್ಲಿ ಎಷ್ಟು ಜನ ಜಾಬ್ ಲಾಸ್ನಲ್ಲಿದ್ದರು, ಇಮಿಡಿಯೇಟ್ ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಇದ್ದಂಥ ಸಂದರ್ಭದೊಳಗೆ ಇನ್ಕ್ಲೂಡಿಂಗ್ IT ಸೆಕ್ಟರ್, ಎಲ್ಲಿ ಜಾಬ್ ಲಾಸ್ ಆಯಿತು, ಎಲ್ಲಿ ಕಾಸ್ಟ್ ಕಟ್ಟಿಂಗ್ ಸಲುವಾಗಿ ಅಂದರೆ ಯಾವ ರೀತಿಯಾದಂತಹ ಇಮಿಡಿಯೇಟ್ ಪರಿಣಾಮ ಆಯಿತು ಅಂತಂದರೆ ಲಾಕ್ಡೌನ್ ಕ್ಲೋಸ್ ಡೌನ್ ಆದಂಥ ಸಂದರ್ಭದೊಳಗೆ ರುಟೀನ್ ಡೈಲಿ ವಹಿವಾಟುಗಳನ್ನು ನಡೆಸುವಂಥ ಎಷ್ಟೋ ಬ್ಯಾಂಕಿಂಗ್ ಅಥವಾ ನಾನ್ ಬ್ಯಾಂಕಿಂಗ್ ಅಥವಾ ಶಾಪ್ಸ್ ಅಥವಾ ಪ್ರೈವೇಟ್ ಸೆಟಪ್ಸ್, ಇಕನಾಮಿಕ್ ಸೆಟಪ್ಸ್, ಅವೆಲ್ಲ ಕೂಡ ನಕಾರಾತ್ಮಕವಾದಂತಹ ಒಂದು ಪರಿಣಾಮ ಬೀಳ್ತದಲ್ಲಿ. ಅಂದರೆ ಅವು ದೇ ಬೇಸಿಕಲಿ ಶಟ್ ಡೌನ್, ದೇ ಬೇಸಿಕಲಿ ಕಟ್ ದಿ ಕಾಸ್ಟ್, ದೇ ಬೇಸಿಕಲಿ ಕಟ್ ದಿ ಪೀಪಲ್ ಅರೌಂಡ್ ದೇರ್ ಹೋಟೆಲ್ಸ್ ಫಾರ್ ಎಕ್ಸಾಂಪಲ್, ರೈಟ್? ಅವರಿಗೆ ಅವಕಾಶ ಕೊಟ್ಟಿಲ್ಲ ಅಂತಂದ ಸಂದರ್ಭದೊಳಗೆ ಅಲ್ಲಿ ವರ್ಕ್ ಮಾಡ್ತಾ ಇರೋವಂಥವ್ರಿಗೆ ವೇಜಸ್ ಕೊಡೋ ಪ್ರಶ್ನೆನೇ ಇಲ್ಲ. ಸೊ ಅಲ್ಲೇನಾಗ್ತದೆ, ಗ್ಯಾಪ್ ಬಂದುಬಿಡ್ತದೆ. ಅವರಿಗೆ ಇಮಿಡಿಯೇಟಾಗಿ ಬಂದಂಥ ಚಾಲೆಂಜ್ ಏನಂತಂದ್ರೆ ಅಲ್ಪಕಾಲೀನ ಅಂದರೆ ಇಮಿಡಿಯೇಟ್ ಚಾಲೆಂಜ್ ಅಂತಂದ್ರೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು, ರೈಟ್? ಪ್ಯಾಕೇಜಸ್ ದೀರ್ಘಕಾಲೀನ ಸವಾಲಾಯಿತು, ಕೊಡ್ತಾರೋ ಇಲ್ಲೋ ಸರ್ಕಾರ ಗೊತ್ತಿಲ್ಲ. ವಾಟ್ ನೆಕ್ಸ್ಟ್ ಅನ್ನುವಂಥ ಸಮಸ್ಯೆ, ಆ ಅಸ್ಥಿರತೆ, ಆ ಇನ್ಸ್ಟೆಬಿಲಿಟಿ ಸೋಷಿಯಲ್ ಆ್ಯಂಡ್ ಇಕನಾಮಿಕ್ ಡಿಸ್ರಪ್ಷನ್ಸ್ನಿಂದಾಗಿ ಬಂದುಬಿಡ್ತದೆ. ನೆಕ್ಸ್ಟ್ ಇಲ್ಲಿ ಈ ಕಂಟೆಕ್ಸ್ಟ್ನೊಳಗೆ ಚಾಲೆಂಜ್ನೊಳಗೆ ಲಾಂಗ್ ರನ್ ಚಾಲೆಂಜ್ ಏನೈತಿ ನೋಡ್ರಿ. ನಾರ್ಮಲ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್, ನಾರ್ಮಲ್ ಎಂಪ್ಲಾಯಬಿಲಿಟಿ, ನಾರ್ಮಲ್ ಇಕನಾಮಿಕ್ ಔಟ್ಪುಟ್ ಅಂದರೆ ಆರ್ಥಿಕ ಬೆಳವಣಿಗೆಗೆ ಏನೇನು ಅಂಶಗಳಿದ್ದಾವೆ ಅಲ್ಲಿನೇ ಬೇಸಿಕಲಿ ಕುಂಠಿತತೆ ಕಾಣಿಸ್ತದೆ ಓವರಾಲ್ ಆಸ್ಪೆಕ್ಟ್ನಲ್ಲಿ. ಹೀಗಿದ್ದಾಗ ಆರ್ಥಿಕ ಹಿನ್ನಡೆ ಅನಿವಾರ್ಯ ಆಗಿಬಿಡ್ತದೆ, ರೈಟ್? ಆದರೆ ಬಫರಿಂಗ್ ಮಾಡಿ ಕೆಲವೊಂದಿಷ್ಟು ಪ್ಯಾಕೇಜಸ್ಗಳನ್ನು ಕೊಟ್ಟು ಕೆಲವೊಂದಿಷ್ಟು ಸ್ಕೀಮ್ಸ್ಗಳನ್ನು ಘೋಷಣೆ ಮಾಡಿ ಕಾರ್ಪಸ್ ಅಮೌಂಟ್ಸ್ಗಳನ್ನು ಕೊಟ್ಟು ಸರ್ಕಾರ ಆ ಬರ್ಡನನ್ನು ನೀಗಿಸುವಂಥದ್ದೇ ದೊಡ್ಡ ಸವಾಲಾಗ್ಬಿಡ್ತದೆ. ಓಕೆ, ದ್ಯಾಟ್ ಈಸ್ ವಾಟ್ ಈಸ್ ದಿ ಚಾಲೆಂಜ್ ಆ್ಯಸ್ ಫಾರ್ ಆ್ಯಸ್ ಇಕನಾಮಿಕ್ ಲಾಂಗ್ ಟರ್ಮ್ ಚಾಲೆಂಜ್ ಇಸ್ ಕನ್ಸರ್ನ್ಡ್. ಈಗ
ಹೆಲ್ತ್ ಸೆಕ್ಟರಿಗೆ ಸಂಬಂಧಪಟ್ಟಂಗೆ ನೋಡೋದಾಯಿತು ಅಂತಂದರೆ, ಏನು ಆರ್ಥಿಕ ಹಿನ್ನಡೆಯಿಂದಾಗಿ ಪ್ರಯಾರಿಟಿ ಸೆಕ್ಟರಿಗೆ, ವೆಲ್ಫೇರ್ ಸೆಕ್ಟರಿಗೆ ಏನು ಎಫೆಕ್ಟ್ ಮಾಡುವಂತಹ, ಅಂದರೆ ಈಗ ನಾರ್ಮಲ್ ಸರ್ಕಮ್ಸ್ಟೆನ್ಸಸ್ನಲ್ಲಿನೇ ಯಾವ ರೀತಿ ಫಂಡ್ಸ್ಗಳು ಬಜೆಟರಿ ಅಲಾಟ್ಮೆಂಟ್ಸ್ ಆಗ್ತಾ ಇದ್ವೋ ಅವೆಲ್ಲ ಒಂಥರ ಕಾಂಪ್ರಮೈಸ್ ಆದಂಗೆ. ಸೊ ಫಂಡ್ಸ್ಗಳೇ ಇಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ಚಾಲೆಂಜ್ ಆಗಿಬಿಡ್ತದೆ. ರೆವೆನ್ಯೂ ಕಲೆಕ್ಷನಿಗೆ ಹೊಡೆತ ಬಂದಂಥ ಸಂದರ್ಭದೊಳಗೆ ಫಂಡ್ಸ್ ಕೊರತೆ ಆಗುವಂಥದ್ದು ಭಾಳ ಸಹಜ. ಸೊ ಆರೋಗ್ಯ ಕ್ಷೇತ್ರದಲ್ಲಿ ಅಥವಾ ವಲಯದಲ್ಲಿ ಏನು ಸಾಮರ್ಥ್ಯದ ಹೆಚ್ಚಳ ಮಾಡುವಂಥದ್ದಿದೆ, ಅಲ್ಲಿ ಅದನ್ನು ಪೂರೈಸುವಂಥದ್ದೇ ದೊಡ್ಡ ಸಮಸ್ಯೆ ಆಗಿಬಿಡ್ತದೆ. ಬಟ್ ಅದನ್ನು ಹೆಚ್ಚಳ ಮಾಡುವಂಥದ್ದೇ ದೊಡ್ಡ ಚಾಲೆಂಜ್ ಅನ್ನೋದನ್ನು ನಾವು ಒಪ್ಕೊಳ್ಬೇಕಾಗ್ತದೆ. ಅಂದರೆ ಕೆಪ್ಯಾಸಿಟಿ ಬಲವರ್ಧನೆ, ಕೆಪ್ಯಾಸಿಟಿ ಎಡಿಷನ್, ಓವರಾಲ್ ರೆಜುವಿನೇಷನ್ ಆಫ್ ದಿ ಹೆಲ್ತ್ ಸೆಕ್ಟರ್, ಆರೋಗ್ಯ ವಲಯದಲ್ಲಿನೇ ಎಂಟೈರ್ ಲೆವೆಲ್ನಲ್ಲಿನೇ ಚೇತರಿಕೆ ಆಗುವಂಥದ್ದು, ಅದರ ಬಲವರ್ಧನೆ ಆಗುವಂಥದ್ದು ಬಹಳ ದೊಡ್ಡ ಲಾಂಗ್ ಟರ್ಮ್ ಚಾಲೆಂಜ್ ಇದು. Right? How will we do it? That is part of solution. But this is a problem. This is a challenge. Right? Now, ವ್ಯಾಕ್ಸಿನೇಷನ್ ಇರಬಹುದು, ವ್ಯಾಕ್ಸಿನೇಷನ್ನಿಗೆ ಸಂಬಂಧಪಟ್ಟಂಗೆ ಹಲವಾರು ಕಾರ್ಯಕ್ರಮಗಳಿರ್ಬೋದು, ಫೇಸಸ್ ಇರ್ಬೋದು, ಅದರ ಪ್ರೊಡಕ್ಷನ್ ಪ್ಲಸ್ ವ್ಯಾಕ್ಸಿನೇಟಿಂಗ್, ಇನಾಕ್ಯುಲೇಷನ್ ಮಾಡುವಂಥದ್ದಿರ್ಬೋದು, ಜನ ಅದನ್ನು ಹೆಂಗೆ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಗೆ ತಿಳುವಳಿಕೆ ಕಾರ್ಯಕ್ರಮಗಳಿರ್ಬೋದು. ಇದು ಎಲ್ಲ ಲಸಿಕಾ ಕಾರ್ಯಕ್ರಮದಲ್ಲಿ ಬಂದುಬಿಡ್ತದೆ. ಅದೇ ದೊಡ್ಡ ಸಮಸ್ಯೆ. ಅಂದರೆ ಬಹಳ ಶಾರ್ಟ್ ಟರ್ಮ್ನಲ್ಲಿ ಒಂದು ಲಸಿಕೆಯನ್ನು ಹುಡುಕಿ ಅದಕ್ಕೆ ಜನರ ಮಧ್ಯೆ ಅದರ ಬಗ್ಗೆ ಟ್ರಸ್ಟನ್ನು ಕೊಟ್ಟು ಒಂದು ದೊಡ್ಡ ಮಟ್ಟದೊಳಗೆ ಅದನ್ನು ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿ ವ್ಯಾಕ್ಸಿನೇಷನ್ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡೋದೇನೈತಲ್ಲ, ಇದು ಲಾಂಗ್ ಟರ್ಮ್ ಚಾಲೆಂಜ್ ಆಗಿತ್ತು. ಈಗ ಸದ್ಯದ ಸಂದರ್ಭದೊಳಗೆ ನಾವು ಅದನ್ನು ಸಾಕಷ್ಟು ಮಟ್ಟಿಗೆ ಫೇಸಸ್ನೊಳಗೆ ಇಂಪ್ಲಿಮೆಂಟ್ ಮಾಡೀವಿ. ಇದು ಸವಾಲಾಗಿತ್ತು, ಬಟ್ ಅದಕ್ಕೆ ಪರಿಹಾರ ಸಿಕ್ಕಿದೆ ಅನ್ನೋ ರೂಪದೊಳಗೆ ಕಂಟೆಕ್ಸ್ಟನ್ನು ನಾವು ತಗೊಳ್ಳೋದು ಒಳ್ಳೆಯದು. ಬಟ್ ಬರೀ ಕೋವಿಡ್-19 ಮಾತ್ರ ಅಲ್ಲ, ಬರುವಂತಹ ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್, ಯಾಕಂತಂದರೆ ಗಿವನ್ ದಿ ಸರ್ಕಮ್ಸ್ಟೆನ್ಸಸ್ ಆಫ್ ವರ್ಲ್ಡ್ ವೈಡ್ ಎಕ್ಸಿಸ್ಟೆನ್ಸ್ ಆಫ್ ವೇರಿಯಸ್ ಲೆವೆಲ್ಸ್ ಆಫ್ ಪ್ಯಾಂಡಮಿಕ್ಸ್, ವೇರಿಯಸ್ ಲೆವೆಲ್ಸ್ ಆಫ್ ವೈರಸ್ ಮ್ಯೂಟೇಷನ್ಸ್ ಆಗೋ ಚಾನ್ಸಸ್ ಇರೋ ಕಾರಣಕ್ಕೆ ಒಂದು ಹೊಸ ವೇರಿಯಂಟ್ ಬಂದೈತಿ ಅಂತಂದ್ರೆ ಅದರ ಮಲ್ಟಿಪಲ್ ವೇರಿಯಂಟ್ಸ್ ಬರೋದು, ದಟ್ ಈಸ್ ಹೌ ದ ಬಯಾಲಜಿ ರನ್ಸ್, ರೈಟ್? ಅಂಥ ಸಂದರ್ಭದೊಳಗೆ ಏನು ಸಾಂಕ್ರಾಮಿಕ ರೋಗದ ನಿಯಂತ್ರಣ ಇದೆ, ಅದನ್ನು ರೆಗ್ಯುಲೇಟ್ ಮಾಡುವಂಥದ್ದು, ಅದನ್ನು ಸ್ಟಾಪ್ ಮಾಡುವಂಥದ್ದು, ಎಸ್ಪೆಷಲಿ ಅದರ ವ್ಯಾಪ್ತಿ ಅಥವಾ ಅದರ ಇಂಟೆನ್ಸಿಟಿ ಇನ್ಕ್ರೀಸ್ ಆಗೋದನ್ನು ಕಡಿಮೆ ಮಾಡುವಂಥದ್ದು ಲಾಂಗ್ ರನ್ನೊಳಗೆ ಬಹಳ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಅದರ ಮುನ್ಸೂಚನೆ, ಅದನ್ನು ಹೆಂಗೆ ಕಂಟ್ಯಾಮಿನೇಷನ್ ಆದಂಥ ಸಂದರ್ಭದೊಳಗೆ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡೋದು, ಸೊ ಪಾಲಿಸಿ ಡಿರೆಕ್ಷನ್, ರೈಟ್? ನಿಯಂತ್ರಣ ಮಾಡುವಂತಹ ಪಾಲಿಸಿ ಡಿರೆಕ್ಷನ್, ಸಾಂಕ್ರಾಮಿಕ ರೋಗದ ನಿಯಂತ್ರಣ ಮಾಡುವಂಥ ಪಾಲಿಸಿ ಡಿರೆಕ್ಷನ್ನೇ ಬಹಳ ದೊಡ್ಡ ಚಾಲೆಂಜ್ ಆಗಿಬಿಡ್ತದೆ. ನಾವು ಪರಿಹಾರ ಏನು? ಏನೇನು ನಾವು ಡಿಸ್ಕಷನ್ ಮಾಡಿದ್ವಿ, ಏನೇನು ಸಮಸ್ಯೆಗಳಿದ್ದಾವೆ, ಏನೇನು ಪರಿಣಾಮ ಇದೆ, ಅದಕ್ಕೆ ಸ್ಪಂದಿಸಿದರೆ, ಅದು ಏನಿಲ್ಲ ಅದನ್ನು ಮಾಡಿಬಿಟ್ರೆ ಅದೇ ಪರಿಣಾಮ. ಫಾರ್ ಎಕ್ಸಾಂಪಲ್ ಆರೋಗ್ಯ ಕ್ಷೇತ್ರದಲ್ಲಿ ಹೂಡಿಕೆ ಇಲ್ಲ, ಹೂಡಿಕೆ ಕೊಡ್ರಿ, ಫಂಡ್ಸ್ ರೇಸ್ ಮಾಡಿ ಅದಕ್ಕೆ ಪ್ರಯಾರಿಟಿ ಕೊಡುವಂಥದ್ದು, ಪಬ್ಲಿಕ್ ಹೆಲ್ತ್ ಸಿಸ್ಟಮನ್ನು ಸದೃಢಗೊಳಿಸುವಂಥದ್ದು. ಬಟ್ ಇಲ್ಲಿ ಅಲ್ಪಕಾಲೀನ ದೀರ್ಘಕಾಲೀನ ಅಂತ ಎರಡು ಕ್ಷೇತ್ರದೊಳಗೆ ನಾವು ಅದನ್ನು ವಿಂಗಡಿಸಿದಂಥ ಸಂದರ್ಭದೊಳಗೆ ಪರಿಹಾರ, ಸೊಲ್ಯೂಷನ್ ಫಾರ್ ದಿ ಫಸ್ಟ್ ಕೇಸ್, ದಟ್ ಈಸ್ ಶಾರ್ಟ್ ಟರ್ಮ್ ಚಾಲೆಂಜ್, ಅದಕ್ಕೆ ಸಂಬಂಧಪಟ್ಟಂಗೆ ಫಸ್ಟ್ priority itself is, yes, once again, prevention of the disease. ಸೋಂಕನ್ನು ತಡೆಗಟ್ಟುವುದೇ ಪರಿಹಾರ. ಹೆಂಗೆ ಮಾಡ್ತೀವಿ, ನಾನು ಇಷ್ಟೊತ್ತೇನು ಡಿಸ್ಕಸ್ ಮಾಡಿದ್ದೆ, ವೇರಿಯಸ್ ಪ್ರೋಟೋಕಾಲ್ಸ್, ಅದನ್ನು ಅಲ್ಲಿ ಕಾಣಿಸ್ಬೋದು. ಬಹಳ ತ್ವರಿತತೆಯಿಂದ ವಾರ್ ಫುಟಿಂಗ್ ಬೇಸಿಸ್ ಮೇಲೆ ರೆಸ್ಪಾನ್ಸಸ್ಗಳನ್ನು ನಾವು ಬಲಪಡಿಸಬೇಕಾಗ್ತದೆ. ಪ್ರತಿಕ್ರಿಯಾ ಸಾಮರ್ಥ್ಯ, ರೆಸ್ಪಾನ್ಸ್ ಕೆಪ್ಯಾಸಿಟಿ ಟು ರೆಸ್ಪಾಂಡ್ ಟು ಸಚ್ ಸಿಚುವೇಶನ್ಸ್ ಆಫ್ ಪ್ಯಾಂಡಮಿಕ್, ಅದನ್ನು ನಾವು ಬಹಳ ಸ್ಟ್ರಾಂಗ್ಗೊಳಿಸ್ಬೇಕಾಗ್ತದೆ. ಬಲವರ್ಧನೆ ಅಲ್ಲಿ ಅವಶ್ಯಕವಾಗಿರ್ತದೆ. ಸೊ ಕೋವಿಡ್ಗೆ ಸಂಬಂಧಪಟ್ಟಂಗೆ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಎಮರ್ಜೆನ್ಸಿ ಮೇಕ್ ಶಿಫ್ಟ್ ಆಸ್ಪತ್ರೆಗಳ ರಚನೆ ಅಲ್ಪಕಾಲೀನ ಪರಿಹಾರ. ಆರೋಗ್ಯ ಕಾರ್ಯಕರ್ತರಿಗೆ ಇಮಿಡಿಯೇಟ್ ತರಬೇತಿ ಕೊಡುವಂಥದ್ದು, ಔಷಧಿಗಳನ್ನು ಕೊಡುವಂಥದ್ದು, ಸೇವಾ ಸರಕುಗಳ ಮೇಲೆ ಏನು ಓವರಾಲ್ ನೀಡ್ ಇರ್ತದೆ ಈ ಕೋವಿಡ್ ಮ್ಯಾನೇಜ್ಮೆಂಟ್ ಸಂದರ್ಭದೊಳಗೆ, ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ತ ಸಂಗ್ರಹಣೆ ಇರ್ಬೋದು, ಅದರ ನಿರ್ವಹಣೆ ಇರ್ಬೋದು, ಇದು ಅಲ್ಪಕಾಲೀನ ಪರಿಹಾರ.
ಆಕ್ಸಿಜನ್ ಕೊರತೆ ಇದೆ ಅಂತಂದರೆ ಬಹಳಷ್ಟು ಇಂಡಸ್ಟ್ರಿಯಲ್ ಪ್ಲಾಂಟ್ಸ್ನಿಂದ ನಾವೇನು ರೇಲ್ ಎಕ್ಸ್ಪ್ರೆಸಸ್ ಆಕ್ಸಿಜನ್ ಎಕ್ಸ್ಪ್ರೆಸಸ್ಗಳನ್ನು ಮೂವ್ಮೆಂಟ್ ಮಾಡಿಸಿದ್ವಿ, ಅಥವಾ ನೆರೆಯ ರಾಷ್ಟ್ರಗಳಿಂದ ಥ್ರೂ ಇಂಡಿಯನ್ ನೇವಿ ಕೆಲವೊಂದಿಷ್ಟು ಪ್ರೊಜೆಕ್ಟ್ಸ್ಗಳ ಮುಖಾಂತರ ನಾವೇನು ಆಪರೇಷನ್ಸ್ಗಳ ಮುಖಾಂತರ ಬೇಸಿಕ್ ಮೆಡಿಸಿನ್, ಮಾಸ್ಕ್ಸ್, ವೆಂಟಿಲೇಟರ್ಸ್, ಆಕ್ಸಿಜನ್ ಇಂಟ್ಯೂಬೇಟರ್ಸ್ ಇವನ್ನೆಲ್ಲ ಏನು ನಾವು ತರಿಸ್ಕೊಂಡ್ವಿ, ಯಾವ ರೀತಿ ಒಳಗೆ ಮೊಬಿಲೈಸ್ ಮಾಡಿದ್ವಿ, ಅವೆಲ್ಲ ಇಮಿಡಿಯೇಟ್ ಪ್ಲಸ್ ಲಾಂಗ್ ಟರ್ಮ್ ಎರಡೂ ಕ್ಷೇತ್ರದಲ್ಲೂ ಲಾಗೂ ಆಗುವಂತಹ ಪರಿಹಾರಗಳು. ಸೋಷಿಯಲ್ ಆ್ಯಂಡ್ ಇಕನಾಮಿಕ್ ಸೆಕ್ಟರಿಗೆ ಸಂಬಂಧಪಟ್ಟಂಗೆ ಸೊಲ್ಯೂಷನ್ಸ್, ರೆಮಿಡೀಸ್ ಅಂತಂದರೆ ಎಸ್, ಆಲ್ಟರ್ನೇಟಿವ್ ಸಿಸ್ಟಮ್ಸ್ ಫಾರ್ ರನ್ನಿಂಗ್ ದಿ ಸೋಷಲ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್ ನಮ್ಮ ಎಜುಕೇಷನ್ ಸೆಕ್ಷನ್ ಅಥವಾ ಕಲ್ಚರಲ್ ಕಂಡೀಷನ್ಸ್ಗಳನ್ನು ಆಲ್ಟರ್ನೇಟಿವ್ ಅಂದರೆ ಅವುಗಳಿಗೆ ಪರ್ಯಾಯ ಇ ಲರ್ನಿಂಗ್ ಅಥವಾ ಆನ್ಲೈನ್ ಲರ್ನಿಂಗ್ ಅಥವಾ ಪ್ಲ್ಯಾಟ್ಫಾರ್ಮ್ಸ್ ಅಂದರೆ ಆ ಸೆಕ್ಷನಿಗೆ ಮಾರ್ಪಾಡಾಗುವಂಥದ್ದು ಸೋಷಿಯಲ್ ಸೆಕ್ಟರ್ದಲ್ಲಿ ಎಸ್ ಇಟ್ ಈಸ್ ನೀಡೆಡ್. ಕಮ್ಯುನಿಟಿ ಲೆವೆಲ್ಸ್ನೊಳಗೆ ಅಂದರೆ ಸಮುದಾಯದ ಮಟ್ಟದೊಳಗೆ ಇಂಟರ್ಯಾಕ್ಷನನ್ನು ರೈಟ್ ಅಥವಾ ಅಲ್ಲಿ ಈ ಡಿಸೀಸಿನ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿ ಆ ಇಮಿಡಿಯೇಟ್ ಸಂದರ್ಭಗಳಿಗೆ ಸ್ಪಂದಿಸುವಂತಹ ಅಲ್ಪಕಾಲೀನ ಇರ್ಬೋದು, ದೀರ್ಘಕಾಲೀನ ಇರ್ಬೋದು, ಆ ವ್ಯವಸ್ಥೆಗೆ ಕೆಲವೊಂದಿಷ್ಟು ಪಾಲಿಸೀಸ್ಗಳು ಬಹಳ ಅವಶ್ಯಕವಾಗಿರ್ತದೆ. ಆರ್ಥಿಕ ವಲಯಕ್ಕೆ ಸಂಬಂಧಪಟ್ಟಂಗೆ ಅಲ್ಪಕಾಲೀನ ಪರಿಹಾರ ಅಂತಂದರೆ ಯಾರು ಹೈಯೆಸ್ಟ್ ಎಫೆಕ್ಟೆಡ್ ಇದ್ದಾರೆ, ಫಾರ್ ಎಕ್ಸಾಂಪಲ್ ಲೇಬರ್ ಕಮ್ಯುನಿಟಿ ಅಥವಾ ವೇಜ್ ಅರ್ನರ್ಸ್ ಇವರಿಗೆ ಸಂಬಂಧಪಟ್ಟಂಗೆ ಅಂದರೆ ವಲಸಿಗರಿಗೆ ಸಂಬಂಧಪಟ್ಟಂಗೆ ಏನು ಫೆಸಿಲಿಟೇಷನ್ ಬೇಕು, ಸುರಕ್ಷತೆಗೆ ಅವರನ್ನು ಸುರಕ್ಷಿತ ಸ್ಥಾನಗಳಿಗೆ ಕರೆದೊಯ್ದುವಂಥ ಏನು ಸ್ಟೇಬಲ್ ಕಂಡೀಷನ್ಸ್ಗಳನ್ನು ಕೊಡುವಂತಹ ಕಂಡೀಷನ್ಸ್ ಇರ್ತದೆ ಅಥವಾ ನೀಡ್ ಇರ್ತದೆ, ಅದಕ್ಕೆ ಸ್ಪಂದನೆ ಕೊಡುವಂಥದ್ದೇ ಪರಿಹಾರ ಆಗ್ತದೆ. ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಬೇಸಿಕ್ ಫುಡ್ ಸೆಕ್ಯೂರಿಟಿಯನ್ನು ಕೊಟ್ಟು, ಬೇಸಿಕ್ ಹೆಲ್ತ್ ಸೆಕ್ಯೂರಿಟಿಯನ್ನು ಕೊಟ್ಟು, ಸದ್ಯದ ಸಂದರ್ಭಕ್ಕೆ ಟೈಡ್ ಆಫ್ ಮಾಡೋದಕ್ಕೆ ಅಲ್ಪಕಾಲೀನ ಪರಿಹಾರ ಬಹಳ ಇಂಪಾರ್ಟೆಂಟ್. ರಿಹ್ಯಾಬಿಲಿಟೇಷನ್ ರೂಪದೊಳಗಾದರೂ ಸರಿ ಅಥವಾ ಡೈರೆಕ್ಟ್ ಇಂಟರ್ವೆನ್ಷನ್ ರೂಪದೊಳಗಾದರೂ ಸರಿ ಅದರ ಅವಶ್ಯಕತೆ ಇರ್ತದೆ. ಸರ್ಕಾರ ಈ ಕೆಲಸ ಮಾಡಿದೆ ಕೂಡ, ರೈಟ್? ನಮ್ಮ ಮೇನ್ ಕಂಟೆಂಟ್ನಲ್ಲಿ ಇದನ್ನು ಹೇಳಬೇಕಾಗ್ತದೆ. ಈಗ ದೀರ್ಘಕಾಲೀನ ಪರಿಹಾರ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗಂದರೆ ಏನು ನಮ್ಮ ಓವರಾಲ್ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಐತಿ, ಏನು ಪಬ್ಲಿಕ್ ಹೆಲ್ತ್ ಸೆಕ್ಟರ್ ಐತಿ, ಅಲ್ಲಿ ಪಬ್ಲಿಕ್ ಹೆಲ್ತ್ ಸೆಕ್ಟರಿಗೆ ಸಂಬಂಧಪಟ್ಟಂಗೆ ಫಂಡಿಂಗ್, ಹೂಡಿಕೆ, ಇನ್ವೆಸ್ಟ್ಮೆಂಟ್ ಹೆಚ್ಚಿಗೆ ಆಗಬೇಕು. ಪಬ್ಲಿಕ್ ಹಾಸ್ಪಿಟಲ್ಸ್, ಸಿವಿಲ್ ಹಾಸ್ಪಿಟಲ್ಸ್ ಕೆಪಾಸಿಟೀಸ್, ಡಾಕ್ಟರ್ಸ್, ಡಯಾಗ್ನೋಸ್ಟಿಕ್ಸ್ ಇಂಪ್ರೂವ್ ಆಗಬೇಕು. ಅವೈಲಬಿಲಿಟಿ, ಆಕ್ಸೆಸಿಬಿಲಿಟಿ ಅಂದರೆ ಅವುಗಳ ದೊರೆಯುವಿಕೆ ಹೆಚ್ಚಿಗೆ ಆಗಬೇಕು. ಬಹಳ ಬಹಳ ಇಂಪಾರ್ಟೆಂಟ್ ಅದು. ಸಕ್ಷಮತೆ ಹೆಚ್ಚಿಗೆ ಆಗಬೇಕು ಪಬ್ಲಿಕ್ ಹೆಲ್ತ್ ಸೆಕ್ಟರದ್ದು. ಸೊ ಆಸ್ಪತ್ರೆಗಳಲ್ಲಿ ಏನು ಅವುಗಳ ಈ ಎಂಟೈರ್ ಡಿಸೀಸ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಂಗೆ ಏನು ಸಾಮರ್ಥ್ಯಗಳಿರಬೇಕು, ಅಂದರೆ ರೋಗ ನಿರ್ವಹಣೆಗೆ ಸಂಬಂಧಪಟ್ಟಂಗೆ ಏನು ಸಾಮರ್ಥ್ಯಗಳಿರಬೇಕು, ಅಲ್ಲಿ ಬಲವರ್ಧನೆ ಆಗಬೇಕು. ಪಾಲಿಸೀಸ್ಗಳು ಬೇಕು ಅದಕ್ಕೆ ಸಂಬಂಧಪಟ್ಟಂಗೆ. ಸಾಂಕ್ರಾಮಿಕ ರೋಗಗಳಿಗೆ ಏನು ನಾವು ಪ್ರೋಟೋಕಾಲ್ಸನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ WHO ನಿರ್ದೇಶನಗಳಿರ್ತವೆ. ಪ್ಲಸ್ ನಾವೇ ನಮ್ಮ ರಾಷ್ಟ್ರದ ಹೆಲ್ತ್ ಪಾಲಿಸಿ, ಹೆಲ್ತ್ ನೀತಿಗೆ ಸಂಬಂಧಪಟ್ಟಂಗೆ ಏನು ನಾವು ಫ್ರೇಮ್ವರ್ಕ್ ಹಾಕ್ಕೊಂಡಿದ್ದೇವೆ, ಅಲ್ಲಿ ಸಾಕಷ್ಟು ಚೇಂಜಸ್ಗಳಾಗಬೇಕು ಸಾಂಕ್ರಾಮಿಕ ರೋಗಗಳಿಗೆ ಸಂಬಂಧಪಟ್ಟಂಗೆ. ಸೊ ಪ್ರಿಡಿಕ್ಷನ್ಸ್, ಫೋರ್ಕಾಸ್ಟಿಂಗ್, ಮುನ್ಸೂಚನೆ ಮತ್ತು ಎಂಟೈರ್ ನಿರ್ವಹಣೆ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದು. ಪುಣೆ ಬಿಟ್ಟರೆ ಟೆಸ್ಟಿಂಗ್ ಸೆಂಟರ್ ಅಥವಾ ಸೋ ಕಾಲ್ಡ್ ವೈರಲ್ ಡಿಸೀಸಸ್ಗೆ ಸಂಬಂಧಪಟ್ಟಂಗೆ ವಿ ಡಿಡ್ ನಾಟ್ ಹ್ಯಾವ್ ಮೆನಿ ಔಟ್ಲೆಟ್ಸ್. ಕೆಲವೊಂದಿಷ್ಟು ಮಧ್ಯಪ್ರದೇಶದಲ್ಲಿ ಬಿಟ್ಟರೆ ಆಲ್ ಓವರ್ ಇಂಡಿಯಾ ಟೆಸ್ಟಿಂಗ್ ಸೆಂಟರ್ಸ್ ಅಥವಾ ಸೋ ಕಾಲ್ಡ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ, ರೈಟ್? ವಿ ಹ್ಯಾವ್ ವೆರಿ ವೆರಿ ಲೆಸ್ ಸಚ್ ಕೈಂಡ್ ಆಫ್ ಫೆಸಿಲಿಟೀಸ್. ಈ ಕೋವಿಡ್ ನಂತರ ಟೆಸ್ಟಿಂಗ್ ಲ್ಯಾಬ್ಸ್ ಥೌಸಂಡ್ಸ್ ಟುಗೆದರ್ ಆಗಿದ್ದಾವೆ. ಬಟ್ ಡಿಸೀಸ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಂಗೆ ಸ್ಪೆಷಲೈಸ್ಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡ್ತಾ ಅದರ ನಿರ್ವಹಣೆ ಹೆಂಗೆ, ಮುಂದೆ ಬರುವಂಥ ಕಂಡೀಷನ್ಸ್ಗಳನ್ನು ನಾವು ಹೆಂಗೆ ಡೀಲ್ ಮಾಡಬೇಕು ಅನ್ನೋದಕ್ಕೆ ಬಹಳ ಇಂಪಾರ್ಟೆಂಟ್ ಇನ್ವೆಸ್ಟ್ಮೆಂಟ್ ಆಗಬೇಕಾಗ್ತದೆ. ಬಹಳ ಸ್ಟ್ರಾಂಗ್ ಇನ್ಕ್ಲಿನೇಷನ್ ಬೇಕಾಗ್ತದೆ ಟುವರ್ಡ್ಸ್ ಸೆಟ್ಟಿಂಗ್ ಅಪ್ ಸಚ್ ಸೆಂಟರ್ಸ್ ಆಫ್ ಎಕ್ಸಲೆನ್ಸಸ್. ಸೊ ಸಮುದಾಯದ ಮಟ್ಟದೊಳಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ತಿಳುವಳಿಕಾ ಕಾರ್ಯಕ್ರಮಗಳನ್ನು ಮಾಡುವಂಥ ಅವಶ್ಯಕತೆ ಇರ್ತದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಲಸಿಕೆಗೆ ಸಂಬಂಧಪಟ್ಟಂಗೆ ಏನು ವ್ಯಾಕ್ಸಿನ್ ಹೆಸಿಟೆನ್ಸಿ ಐತಿ, ಬೇಡ ವ್ಯಾಕ್ಸಿನ್ ಬೇಡ ಅನ್ನುವಂಥ ಹೆಸಿಟೆನ್ಸಿ ಐತಿ, ಅಥವಾ ನಾಟ್ ಜಸ್ಟ್ ಕೋವಿಡ್ ವ್ಯಾಕ್ಸಿನ್, ಅರ್ಲಿಯರ್ ಬಹಳ ಮೊದಲಿನ ಸಂದರ್ಭದಿಂದ ಕೂಡ
ತಪ್ಪು ತಿಳುವಳಿಕೆಗಳಿರುವಂಥ ಸಂದರ್ಭದೊಳಗೆ ಹರ್ಡ್ ಇಮ್ಯುನಿಟಿ ಬರುವಂಥ ಚಾನ್ಸಸ್ ಅಥವಾ ಓವರಾಲ್ ರೆಸಿಸ್ಟೆನ್ಸ್ ಬರುವಂಥ ಚಾನ್ಸಸ್ ಕಡಿಮೆ ಆಗಿಬಿಡ್ತದೆ. ಸೊ ದೀರ್ಘಕಾಲದೊಳಗೆ ವ್ಯಾಕ್ಸಿನ್ ಹೆಸಿಟೆನ್ಸಿಯನ್ನು ಹೋಗಲಾಡಿಸೋದಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕಾಗ್ತದೆ, ತಿಳುವಳಿಕಾ ಕಾರ್ಯಕ್ರಮಗಳನ್ನು ಮಾಡಬೇಕಾಗ್ತದೆ, ಸೊ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಬೇಕಾಗ್ತದೆ. ಇದೆಲ್ಲ ಓವರಾಲ್ ಕೆಪಾಸಿಟಿ ಎಡಿಷನ್ ಫಾರ್ ಲಾಂಗ್ ರನ್ ಆಯಿತು. ಇಕನಾಮಿಕ್ ಆ್ಯಂಡ್ ಸೋಷಿಯಲ್ ಸೆಕ್ಟರಿಗೆ ಲಾಂಗ್ ರನ್ ಒಳಗೆ ಚಾಲೆಂಜಸ್ಗಳನ್ನು ಮೀಟೌಟ್ ಮಾಡೋದು ಬಹಳ ಬಹಳ ಕಷ್ಟಕರ. ಅರ್ಥ ಏನಂದರೆ, ರೆವೆನ್ಯೂ ಜನರೇಟ್ ಆಗೋದಕ್ಕೆ, ಎಂಪ್ಲಾಯ್ಮೆಂಟ್ ಹೆಚ್ಚಿಗೆ ಆಗೋದಕ್ಕೆ, ಪೇಸ್ ಆಫ್ ಗ್ರೋತ್ ಏನು ಇಂಡಿಕೇಶನ್ಸ್ಗಳು ಬೇಕಲ್ಲ, ಗ್ರೋತ್ ಫ್ಯಾಕ್ಟರ್ಸ್ ಏನಿದಾವಲ್ಲ, ಅವುಗಳನ್ನು ಅಡ್ರೆಸ್ ಮಾಡೋದಕ್ಕೆ ಲಾಂಗ್ ರನ್ ಪಾಲಿಸಿನಲ್ಲಿ, ಎಸ್ಪೆಷಲಿ ಪ್ಲ್ಯಾನಿಂಗ್ ಪಾಲಿಸೀಸ್ನಲ್ಲಿ ಆ್ಯಂಡ್ ಅಲೋಕೇಶನ್ಸ್ನಲ್ಲಿ, ಫೈನಾನ್ಸ್ ಅಲೋಕೇಶನ್ಸ್ನಲ್ಲಿ ಬಹಳ ದೊಡ್ಡ ಮಟ್ಟದ ಚೇಂಜಸ್ ಆಗಬೇಕಾಗ್ತದೆ. ಎಸ್, ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಹ್ಯಾಂಡ್ ಹೋಲ್ಡಿಂಗ್ ಬಹಳ ಬೇಕಾಗ್ತದೆ. ಬಟ್ ಪ್ರೈವೇಟ್ ಪ್ಲೇಯರ್ಸ್ ಕೂಡ ಇಲ್ಲಿ ಪ್ರೊಡಕ್ಷನ್, ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಡಿಸ್ಟ್ರಿಬ್ಯೂಷನಿಗೆ ಸಂಬಂಧಪಟ್ಟಂಗೆ ಎಲ್ಲೋ ಒಂದು ಕಡೆ ಈ ಸಿಚುವೇಶನಿಗೆ ರೆಸ್ಪಾನ್ಸಿನ ರೂಪದೊಳಗೆ, ಅಂದರೆ ಪ್ರತಿಕ್ರಿಯೆ ರೂಪದೊಳಗೆ ಪ್ರಾಫಿಟ್ ಮಾರ್ಜಿನ್ಸ್ಗಳನ್ನು ಹೆಚ್ಚಿಗೆ, ಪ್ರಾಫಿಟ್ ಅನ್ನೋ ಅಂತಹ ಆಸ್ಪೆಕ್ಟನ್ನು ಹೆಚ್ಚಿಗೆ ಪ್ರಯಾರಿಟೈಸ್ ಮಾಡಲಾರ್ದಂಗೆ ಸ್ಟೆಬಿಲಿಟಿ ತರೋದಕ್ಕಾಗಿ, ಮಾರ್ಕೆಟ್ ಸ್ಟೆಬಿಲಿಟಿ ತರೋದಕ್ಕಾಗಿ ಎಲ್ಲ ಪ್ಲೇಯರ್ಸ್ ಒಟ್ಟಿಗೆ ಕೆಲಸ ಮಾಡುವಂತಹ ಅವಶ್ಯಕತೆ ಇದೆ. ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಲಾಂಗ್ ರನ್ ಸೊಲ್ಯೂಷನ್ಸಿಗೆ ಸಂಬಂಧಪಟ್ಟಂಗೆ. ಎಸ್, ಹೊಸ ಸಿಚುವೇಶನ್ಸ್ ಬಂದಿದೆ ಅಂದಮೇಲೆ ಹೊಸ ಪರಿಹಾರಗಳು ಬೇಕು. ನೋವೆಲ್ ಐಡಿಯಾಸ್ ಆಫ್ ಡೀಲಿಂಗ್ ವಿತ್ ನ್ಯೂವರ್ ಎಡ್ಜಸ್ ಆಫ್ ಪಾವರ್ಟಿ. ಸಾಕಷ್ಟು ಜೀವಹಾನಿ ಆದಂಥ ಸಂದರ್ಭದೊಳಗೆ ಸೋಲ್ ಬ್ರೆಡ್ ವಿನ್ನರ್ಸ್, ಅಂದರೆ ಸಿಂಗ್ಯುಲರ್ಲಿ ಒಬ್ಬ ವ್ಯಕ್ತಿ ಮೇಲೇ ಏನು ಜೀವನ ನಡೀತಾ ಇತ್ತು ಅಂತಹ ಸಾಕಷ್ಟು ಸಾವುಗಳನ್ನು ನಾವು ನೋಡಿದ್ದೇವೆ, ಸಾಕಷ್ಟು ಮನೆತನಗಳನ್ನು ನೋಡಿದ್ದೇವೆ. ಅಂಥ ಸಂದರ್ಭದಲ್ಲಿ ಆ ವ್ಯಾಕ್ಯೂಮನ್ನು ಹೆಂಗೆ, ಅಂದರೆ BPL ಲೈನಿಗೆ ಹೋಗುವಂಥ ಸಂದರ್ಭ ಬಂದುಬಿಡ್ತದೆ. ಡೈಲಿ ವೇಜ್ ಅರ್ನರ್ಸಿನ ಪಾಪ್ಯುಲೇಷನ್ ಇನ್ಕ್ರೀಸ್ ಆಯಿತು ಅಂತಂದರೆ ಡೆತ್ತಿಗೆ ಸಂಬಂಧಪಟ್ಟಂಗೆ ಅದನ್ನು ಹೆಂಗೆ ಮ್ಯಾನೇಜ್ ಮಾಡೋದು, ಅಂದರೆ ಸ್ಪೆಸಿಫಿಕ್ ಟಾರ್ಗೆಟ್, ಸ್ಪೆಸಿಫಿಕ್ ಸೊಲ್ಯೂಷನ್ಸ್ಗಳು ಬಹಳ ಇಂಪಾರ್ಟೆಂಟ್. That is how we got to proceed as far as social and economic conditions are concerned. Yes, ಎಜುಕೇಷನ್ ಪಾಲಿಸಿಗೆ ಸಂಬಂಧಪಟ್ಟಂಗೆ, ನ್ಯೂ ಎಜುಕೇಷನ್ ಪಾಲಿಸಿಗೆ ಸಂಬಂಧಪಟ್ಟಂಗೆ ಬಿಫೋರ್ ಕೋವಿಡ್ ಇಟ್ ಸೆಲ್ಫ್ ಬಹಳಷ್ಟು ಲೆವೆಲ್ಸ್ನೊಳಗೆ ಡಿಸ್ಕಷನ್ಸ್ ಇತ್ತು. ಈಗ ಪೋಸ್ಟ್ ಕೋವಿಡ್ ಎಜುಕೇಷನ್ ಸೆಕ್ಟರ್ ಎಸ್ಪೆಷಲಿ ಡ್ರಾಪ್ಔಟ್ಸ್ಗಳನ್ನು ಕಡಿಮೆ ಮಾಡಬೇಕು, ಸ್ಕೂಲ್ಸ್ ಅಥವಾ ಕಾಲೇಜಸ್ನಲ್ಲಿ ಲರ್ನಿಂಗ್ ಗುಣಮಟ್ಟವನ್ನು ಮೇಂಟೈನ್ ಮಾಡಬೇಕು, ಹೆಚ್ಚಿಗೆ ಮಾಡಬೇಕು, ಅಲ್ಲಿ ಪಾಲಿಸಿ ಅವಶ್ಯಕತೆ ಇದೆ. ದಟ್ ಈಸ್ ಹೌ ವಿ ಹ್ಯಾವ್ ಟು ಪ್ರೊವೈಡ್ ಫಾರ್ ಸೊಲ್ಯೂಷನ್ಸ್. ಸೊ ಇಷ್ಟೆಲ್ಲ ಹೇಳೋದಕ್ಕೆ ಬಹುಶಃ PSI ಪೇಪರ್ನಲ್ಲಿ ಆಪ್ಷನ್ಸ್ಗಳು ಕಡಿಮೆ ಇರ್ತವೆ. ಬಟ್ ಅಂದರೆ ವರ್ಡ್ ಲಿಮಿಟ್ ಬಹಳ ಕಡಿಮೆ ಇರೋ ಕಾರಣಕ್ಕೆ. ಬಟ್ ಇವುಗಳನ್ನೇ ನೀವು ಒಂದೊಂದೇ ಪಾಯಿಂಟನ್ನು ರಿಪ್ರೆಸೆಂಟ್ ಮಾಡಿದರೂ ಕೂಡ ಒಂದು ಸಮಗ್ರವಾಗಿ ಡೇಟಾ ಬರ್ದಂಗೆ ಆಗ್ತದೆ, ರೈಟ್? ಸೊ ಆ ಕಂಟೆಕ್ಸ್ಟ್ನೊಳಗೆ ಕನ್ಕ್ಲೂಷನ್ ಅಂತಂದರೆ, ಅಪಾಯ ಮತ್ತು ನಷ್ಟ ಕೋವಿಡ್ನಿಂದಾಗಿ ಬಹಳ ಹೆಚ್ಚಿನ ನಿರ್ವಹಣೆ ನಾವು ಆಲ್ರೆಡಿ ನೋಡಿದ್ದೇವೆ. ಅದರ ನಿರ್ವಹಣೆ ಅಂದರೆ ಏನು ಸದ್ಯಕ್ಕೆ ಏನು ಸಾಂಕ್ರಾಮಿಕ ರೋಗದ ಪರಿಸ್ಥಿತಿ ಇದೆ, ಅದರ ನಿರ್ವಹಣೆ, ಸಕ್ಷಮವಾದಂಥ ನಿರ್ವಹಣೆ ಆಗಲೇಬೇಕು, ರೈಟ್? ಇದನ್ನು ನಾವು ಕನ್ಕ್ಲೂಷನ್ ರೂಪದೊಳಗೆ ಹಾಕ್ತೇವೆ. ಎಸ್, ಅವೇರ್ನೆಸ್ಸಿಗೆ ಸಂಬಂಧಪಟ್ಟಂಗೆ ಎಸ್ಪೆಷಲಿ ಪಬ್ಲಿಕ್ ಆ್ಯಸ್ ವೆಲ್ ಆಸ್ ಪ್ರೈವೇಟ್ ಪ್ಲೇಯರ್ಸ್, ಸರ್ಕಾರ ಮತ್ತು ಖಾಸಗಿ ವಲಯದಿಂದ ಹೊಂದಾಣಿಕೆ, ಕೋಆಪ್ರೇಷನ್ ಇನ್ ಡೀಲಿಂಗ್ ವಿತ್ ದಿ ಸಿಚುವೇಶನ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಆ ಆಸ್ಪೆಕ್ಟನ್ನು ಟು ಅ ವೆರಿ ಗ್ರೇಟ್ ಎಕ್ಸ್ಟೆಂಟ್ ಈಗ ಏನು ಈ ನಾವೇನು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ, ಸ್ವಾಸ್ಥ್ಯ ವಲಯ ಅಥವಾ ಇಕನಾಮಿಕ್ ಸೆಕ್ಷನ್ ಅಥವಾ ಸೋಷಿಯಲ್ ಸೆಕ್ಷನ್, ಇವೆಲ್ಲ ಕ್ಷೇತ್ರದೊಳಗೆ ಏನು ಬಿಕ್ಕಟ್ಟು ಬಂದಿದೆ ಅದನ್ನು ಹೇಗೆ ನಿರ್ವಹಣೆ ಮಾಡೋದು ಅನ್ನೋದನ್ನು ಬಹಳ ಸಿಂಪಲ್ ಸೆಂಟೆನ್ಸಸ್ನೊಳಗೆ, ಮೇನ್ ಕಂಟೆಂಟ್ನೊಳಗೆ ನಾವು ಹೇಳಿದರೆ, ಅದನ್ನು ಮಾಡಲಿಲ್ಲ ಅಂದರೆ ಏನಾಗ್ತದೆ, ಹೇಗೆ ಚಿಲ್ಡ್ರನ್, ಯೂತ್, ಸೀನಿಯರ್ ಸಿಟಿಸನ್ಸ್ ಬೇರೆ ಬೇರೆ ಹಂತದೊಳಗೆ ಅಥವಾ ಅಡಲ್ಟ್ಸ್ ಬೇರೆ ಬೇರೆ ಹಂತದೊಳಗೆ ಎಫೆಕ್ಟ್ ಆಗ್ತಾರೆ. ನಾರ್ಮಲ್ ಪೇಸ್ ಆಫ್ ಸೋಷಿಯಲ್ ಗ್ರೋತ್ ಆಲ್ರೆಡಿ ಎಫೆಕ್ಟ್ ಆಗೈತಿ, ಅದು ಇನ್ನೂ ಅನ್ಅಟೆಂಡೆಡ್ ಆಗಿ ಉಳಿದ್ರೆ ಇನ್ನೂ ಜಾಸ್ತಿ ಕಾಂಪ್ಲಿಕೇಶನ್ಸ್ ಆಗ್ತವೆ. ಅದನ್ನು ತಡೆಗಟ್ಟಬೇಕು. ವಿ ಆರ್ ಅ ವೆರಿ ಸ್ಟ್ರಾಂಗ್ ನೇಷನ್ ವಿತ್ ಗ್ರೇಟ್ ಹಿಸ್ಟ್ರಿ. ರೆಸಿಲಿಯನ್ಸ್ ಐತಿ ನಮ್ಮೊಳಗೆ. ಮರಕಳಿಸಿ ಮತ್ತೆ ರಾಷ್ಟ್ರಕ್ಕೆ ಬಂದಂಥ ಸಂಕಷ್ಟವನ್ನು ವೈಯಕ್ತಿಕವಾಗಿನೋ ಸಮಾಜದ ಮಟ್ಟದಲ್ಲಿನೋ ಆ ಪರಿಸ್ಥಿತಿಗಳನ್ನು ಸಕ್ಷಮವಾಗಿ ಎದುರಿಸುವಂಥ ಸಾಮರ್ಥ್ಯ ಐತಿ ಭಾರತದಲ್ಲಿ. ಅದನ್ನು ಆ ಟ್ರ್ಯಾಕನ್ನು
ಆ ಟ್ರ್ಯಾಕಿಗೆ ಆ ಪಾಲಿಸೀಸ್ಗಳನ್ನು ತಂದು ಹಚ್ಚೋದು ಇಂಪಾರ್ಟೆಂಟ್. ಇದನ್ನು ಹೇಳಬೇಕಾಗ್ತದೆ. ದಿಸ್ ಈಸ್ ಹೌ ವಿ ಹ್ಯಾವ್ ಟು ಡೀಲ್ ವಿತ್ ಕೋವಿಡ್ ಕ್ರೈಸಿಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಎನಿವೆ, ನನಗೆ ಒಂದು ಮಾತೇನು ಗೊತ್ತೈತಿ ಅಂತಂದರೆ, ಟಾಪಿಕ್ಕಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಡೇಟಾ ನಾನು ಕ್ಲಾಸಸ್ನಲ್ಲಿ ಅಂದರೆ ಈ ಸೆಷನ್ಸ್ನಲ್ಲಿ ಕೊಡ್ತಾ ಇದ್ದೇನೆ, ನನಗದು ಗೊತ್ತಿದೆ. ಅಂದರೆ ಟಾಪಿಕ್ಕಿಗೆ ಸಂಬಂಧಪಟ್ಟಂಗೆ ಒಂದೇ ಗಂಟೆ ಕಾಲದೊಳಗೆ ಇಷ್ಟೆಲ್ಲ ಡೇಟಾ ಹೇಳುವಾಗ ಬಹಳಷ್ಟು ರಶ್ ಆಗ್ತದೆ. ಕರೆಕ್ಟ್ ಐತಿ. ಹೇಳುವ ಉದ್ದೇಶ ಏನಂತಂದ್ರೆ, ಅಂದರೆ ಟಾಪಿಕ್ ಹೇಳುವ ಉದ್ದೇಶ ಏನಂತಂದ್ರೆ, 1 ಗಂಟೆ ಕಾಲ ಡೆಫಿನೆಟ್ಲಿ ಸಾಕಾಗೋದಿಲ್ಲ ಒಂದು ಎಂಟೈರ್ ಟಾಪಿಕನ್ನು ಕಂಟೆಂಟ್ ವೈಸ್ ಡಿಸ್ಕಸ್ ಮಾಡಿ, ಪ್ಲಸ್ ನಿಮ್ಮ ರಿಕ್ವೈರ್ಮೆಂಟ್ ಆಫ್ ದಿ ಎಕ್ಸಾಮಿನೇಷನನ್ನು ಅಡ್ರೆಸ್ ಮಾಡೋದಕ್ಕೆ ಸಾಕಾಗೋದಿಲ್ಲ. ಆದರೆ ಅನಿವಾರ್ಯತೆಯೂ ಹಾಗೆ ಐತಿ. PSI ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂದಿಂದ ಟೈಮ್ ಕಡಿಮೆ ಐತಿ, ಪ್ರಿಪೇರ್ ಮಾಡ್ತಾ ಇದ್ದೇವೆ, ಆಲ್ರೆಡಿ ಡೇಟಾ ಐತಿ ಅನ್ನೋರಿಗೆ ಒಂದು ಪರ್ಸ್ಪೆಕ್ಟಿವ್ ಕೊಟ್ಟಂಗಿದು. ಓಕೆ, ಸೊ ರಶ್ ಆಗ್ತದೆ ಅಥವಾ ಡೇಟಾ ಅರ್ಥ ಮಾಡಿಕೊಂಡು ಹೊಳ್ಳಿ ಅದನ್ನು ರೀಕ್ರಿಯೇಟ್ ಮಾಡುವಾಗ ಒಂದು ಗ್ಯಾಪ್ ಬರ್ತದೆ. ದ್ಯಾಟ್ಸ್ ಓಕೆ, ಡೋಂಟ್ ವರಿ ಅಬೌಟ್ ಇಟ್. ಅಟ್ಲೀಸ್ಟ್ ಕಂಟೆಂಟ್ ಏನಿರಬೇಕು, ಯಾವ ರೀತಿ ಅಲೈನ್ ಆಗಬೇಕು, ಒಂದು ಪರ್ಸ್ಪೆಕ್ಟಿವ್ ಬರಬೇಕು, ನೀವು ಅಲ್ಲಿ ಪ್ರಯತ್ನ ಮಾಡಬೇಕು ಬರೆಯೋದಕ್ಕೆ. ಇದೇ ಕಂಟೆಂಟ್ ಯೂಸ್ ಮಾಡಿಕೊಂಡು 10 ಬೇರೆ ಬೇರೆ ತರಹದಲ್ಲಿ ಕರೆಕ್ಟಾಗಿಯೇ ಎಸೆ ಬರೀಬೋದು. ಆಲ್ 10 ವಿಲ್ ಬಿ ಕರೆಕ್ಟ್. ಮೇಜರ್ ಡಿವಿಯನ್ಸಸ್ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಕ್ಲಾಸಸ್ಗಳನ್ನು ಮಾಡ್ತಾ ಇದ್ದೇವೆ. ಬಟ್ ಸಂದರ್ಭ ಇತ್ತು, ಆ್ಯಂಡ್ ಇಫ್ ದೆರ್ ಇಸ್ ಅ ಕನ್ಸೆನ್ಸಸ್ ಅಮಂಗ್ ಸ್ಟೂಡೆಂಟ್ಸ್, ಲೆಟ್ಸ್ ಸಿ, ನಮ್ಮ ನೆಕ್ಸ್ಟ್ ಫ್ಯೂ ಕ್ಲಾಸಸ್ನಲ್ಲಿ, ಅಂದರೆ ಈ ಸಿರೀಸ್ ಆದಮೇಲೆ ನೆಕ್ಸ್ಟ್ ಸಿರೀಸ್ನಲ್ಲಿ ಡೀಟೇಲ್ಡ್ ಕ್ಲಾಸಸ್ ಸಲುವಾಗಿ ಬೇಕಿತ್ತು ಅಂತಂದರೆ ಶಾರ್ಟರ್ ವರ್ಜನ್ಸ್ ಆಫ್ ಕ್ಲಾಸಸ್ ವಿತ್ ಅ ಸ್ಲೋವರ್ ಪೇಸ್ ವಿಚಾರ ಮಾಡೋಣ. ದಟ್ ಈಸ್ ಹೌ ಇಟ್ ಗೋಸ್. ಬಟ್ for today's class, I think I have discussed the aspects of COVID crisis and its management in a very detailed manner. We'll continue our classes tomorrow. End the meet.